ಈ ಗೀತೆಯನ್ನು ಕಾಳಿ ಪ್ರೀತಿಯಿಂದ ಇರುವ ಕಲಾವಿದರು ಮಹಂತ ಮಡಿವಾಳೇಶ್ವರ ಗೀತೆಯನ್ನು ರಚಿಸಿ ನೂರೊಂದು ಕಾಣಿಕೆ ಕೊಟ್ಟಿದ್ದಾರೆ. ಕೊಟ್ಟಂತ ಸನ್ಮಾನಿತರಿಗೆ ಗುರುಪುಟ್ಟರಾಜೇಶ್ ಶರಣಬಸವೇಶ್ವರ ಸದಾಕಾಲ ಆಯುಧಾರ ಭಾಗ ಕೊಟ್ಟು ಕರುತ್ತಿಲ್ಲ ಅಂತೇಳಿ ಈ ಕಾಣಿಕೆಯನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ. ಹಲೋ 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 जय मंगलम जय नम पार्वती पदे शिव हर हर महादेव. श्री शरण बसवेश्वर महाराज की, यड़ूर सिद्धलिंगेश्वर महाराज की, हानगल गुरु कुमारेश्वर महाराज की, पंडित पंचाक्षर पुट्टराजेश्वर महाराज की. सांब जय नम पार्वती पदे शिव हर हर महादेव. श्री गुरुभ्यो नमः. श्री गुरु बसवलिंगाय. ಪ್ರಥಮದಲ್ಲಿ ಅರಳ ಗುಂಡಿಗೆಯ ಜ್ಯೋತಿಯಾಗಿರುವಂತ ಬೇಡಿದವರೆಗೆ ಬೇಡಿ ತಾತ್ವವನ್ನು ಪಾಲಿಸುವ ಕಾಮದಿಯನ್ನು ಕಲ್ಪವೃಕ್ಷದಂತೆ ಕಂಗೊಳಿಸುವಂತಹ ಶರಣಬಸವೇಶ್ವರರ ಪರಮ ಪವಿತ್ರವಾಗಿರುವಂತಹ ಚರಣಾರವಿಂದಕ್ಕೆ ಅನಂತ ನಮನವನ್ನ ಸಮರ್ಪಣೆ ಮಾಡಿ ಶ್ರೀ ಮದನಾದಿ ನಿರಂಜನ ಜಗದ್ಗುರು
ಸಮಾಜ ಎಂದು ಸಮಾಜಕ್ಕಾಗಿಯೇ ತನ್ನ ಉಸಿರನ್ನ ಇಳಿದಿರುವಂತಹ ಮಹಾತ್ಮ, ಅಖಿಲ ಭಾರತದ ವೀರಶೈವ ಸಭಾ ಸಂಸ್ಥಾಪಕರಾಗಿರುವಂತ ಹಾನಗಲ್ಲ ಗುರುಕುಮಾರ್ ಅಪ್ಪಗಳನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಗದುಗನೆ ಗದ್ದುಗೆಯನ್ನಾಗಿ ಮಾಡಿರುವಂತಹ ಗಾನಯೋಗಿ ಶಿವಯೋಗಿ, ಲಲಿತ ಕಲಾ ಪಿತಾಮಹನಾಗಿರುವಂತ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುಗಳನ್ನ ಹೃದಯ ಕಮಲದಲ್ಲಿ ಪೂಜಿಸುತ್ತಾ ನಡೆದಾಡುವ ದೇವರನ್ನೆನಿಸಿಕೊಂಡು ತುಲಾಭಾರ ಚಕ್ರವರ್ತಿಗಳಾಗಿರುವಂತ ಜಗದೊಡೆಯರಾಗಿರುವಂತ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರರ ಚರಣಕ್ಕೆ ಕೋಟಿ ಕೋಟಿ ನಮನವನ್ನ ಸಮರ್ಪಣ ಮಾಡಿ, ಯಾವತ್ತು ಶರಣರಿಗೆ ಕ್ರಿಯಾಪಾದೋದಕವನ್ನು ಕೊಟ್ಟಿರುವಂತ ಒಳ್ಳೆ ಆಚಾರ ವಿಚಾರ ಜಂಗಮವರಿಯರಾಗಿರುವಂತ ಬಸಯ್ಯ ಸ್ವಾಮೀಜಿಯವರಿಗೂ ಕೂಡ ನಾನು ಶರಣೆಂದು, ಹಾಗೆ ಪ್ರತಿನಿತ್ಯ ನಂದೀಶ್ವರನ ಸ್ಥಾನವನ್ನು ವಹಿಸಿಕೊಂಡಿರುವಂತ ಅನುಭಾವಿಗಳಾಗಿರುವಂತ ವೀರಣ್ಣನವರಿಗೂ ಕೂಡ ನಾನು ಶರಣೆಂದು, ಹಾಗೆಯೇ ಅರಳ ಗುಂಡಿಗೆಯ ಎಲ್ಲಾ ಜಂಗಮವರಿಗೂ ಕೂಡ ನಾನು ಶರಣಾರ್ಥಿಯನ್ನ ತಿಳಿಸಿ, ಇಲ್ಲಿವರೆಗೂ ಸುಮಧುರವಾಗಿ ಹಾಡಿ ನಿಮ್ಮೆಲ್ಲರ ಮನವನ್ನ ಆನಂದಗೊಳಿಸಿರುವಂತ ಆತ್ಮೀಯರಾಗಿರುವಂತ ಗುರು ಬಂಧುಗಳಾಗಿರುವಂತ ವೀರೇಶ್ ಗವಾಯಿಗಳು ಯಗ್ರಾಮಿಯವರೇ, ಪ್ರವೀಣ್ ಕುಮಾರ್ ತಬ್ಲಾಜಿಯವರೇ, ಹಾಗೆ ಇಂದು ವಿಶೇಷವಾಗಿ ಆತ್ಮೀಯರಾಗಿರುವಂತ ಗುರು ಬಂಧುಗಳಾಗಿರುವಂತ ಗದುಗಿನ ಗಾನ ಗಂಧರ್ವ ಪುಟ್ಟರಾಜ ಗುರುವರ್ಯರ ಮಠದ ಒಂದು ಗರಡಿ ಮನೆಯಲ್ಲಿ ತಯಾರಾಗಿರುವಂತ ವೇದೋಕ್ತಿಗಳಾಗಿರುವಂತ ಪಂಡಿತರಾಗಿರುವಂತ ರಾಜಯ್ಯ ಸ್ವಾಮೀಜಿಯವರು ಶಾಸ್ತ್ರಿಗಳು ಹೌದು, ಗವಾಯಿಗಳು ಹೌದು, ಎರಡು ವಿದ್ಯೆನೂ ಪಡ್ಕೊಂಡಿದ್ದಾರೆ ಪುಟ್ಟಯ್ಯಪ್ಪರ ಹತ್ರ. ಇವತ್ತು ಅರಳ ಗುಂಡಿಗೆಪುರಕ್ಕ ಬಂದು ಬಹು ವರ್ಷಗಳಿಂದ ನಮಗೆ ಆಸೆ ಅದ, ಅರಳ ಗುಂಡಿಗೆಯೊಳಗೆ ನಂದಾದೀಪವನ್ನು ನಾನು ನೋಡಲೇಬೇಕೆನ್ನುವ ಹಂಬಲದೊಳಗೆ ನಿನ್ನಿನ ದಿವಸ ನಮ್ಮನ್ನು ಫೋನ್ ಮಾಡಿದ್ರು, ಬಿಟ್ಟು ಬರ್ರಿ, ಅರಳ ಗುಂಡಿಗೆಪುರವನ್ನ ನೀವು ನೋಡಿದ್ರಿ ಅಂದ್ರೆ ಜನ್ಮ ಪಾವನ ಪಾವನ ಅನ್ನುವಂತ ಒಂದು ಮಾತನ್ನ ನಾನು ಕೂಡ ಹೇಳಿದಾಗ ಖ್ಯಾತ ಪುರಾಣಿಕರು ಹೌದು, ನಿನ್ನಿನ ದಿವಸ ಶರಣಪ್ಪನವರಿಗೆ ಲಿಂಗದಾನವನ್ನ ಮಾಡಿರುವಂತ ಕಲಕೇರಿ ಮರುಳಾರಾಧ್ಯ ಗುರುವಿನ ಮಠದೊಳಗೆ ಪುರಾಣವನ್ನ ಹೇಳಿ ನಂದಾದೀಪದ ದರ್ಶನಕ್ಕೆ ಬಂದಿದ್ದಾರೆ. ಕಲಕೇರಿ ಮರುಳಾರಾಧ್ಯ ಗುರುವಿನ ಮಠದಾಗ ನನಗ ಇನ್ನೂ ಸೇವಾ ಸಿಕ್ಕಿಲ್ಲ, ಅವರ ಪುಣ್ಯ ಅದು. ರಾಜಯ್ಯ ಶಾಸ್ತ್ರಿಗಳು ಪುಣ್ಯ ಮಾಡಿದ್ದಾರೆ, ಆ ಪುಣ್ಯದ ಹೊನಲಿನೊಳಗ ಅಲ್ಲಿ ಪುರಾಣವನ್ನು ಮುಗಿಸಿ ಇವತ್ತು ಸಾಯಂಕಾಲ ಇಲ್ಲಿಗೆ ಬಂದಿದ್ದಾರೆ. ನಿಜವಾಗಿ ಈ ಪುರಾಣದ ವಿಷಯ ಮುಗಿದ ಮೇಲೆ ಅವರದ್ದು ಕೂಡ ಪ್ರವಚನ ಮತ್ತು ಸಂಗೀತ ಎಲ್ಲವನ್ನ ಕೇಳಿ ಧನ್ಯರಾಗೋಣ. ಅಂತ ರಾಜಯ್ಯ ಶಾಸ್ತ್ರಿಗಳಿಗೂ ಕೂಡ ನಾನು ಇವತ್ತಿನ ವೇದಿಕೆಗೆ ನಿಮ್ಮ ಎಲ್ಲರ ಪರವಾಗಿ ನನ್ನ ಪರವಾಗಿ
ಸ್ವಾಗತವನ್ನ ಬಯಸೋಣ. ಚಪ್ಪಾಳೆ ಹಾಕಬೇಕು ಜೋರಾಗಿ ಎಂಬುದು. ಇಂಥ ಯಾವ ಶಾಸ್ತ್ರೀಜಿಯವರು ಬಂದಿದ್ದಾರಲ್ಲ, ನಮಗೂ ಕೂಡ ಬಹಳ ಸಂತೋಷವಾಗಿದೆ. ಆತ್ಮೀಯರು ಬಹಳಷ್ಟು ಹತ್ತಿರ, ನಮಗೆ ಬಹಳ ಆತ್ಮೀಯರು. ಅಂತ ಯಾವ ಶಾಸ್ತ್ರಿಗಳಿಗೂ ಕೂಡ ನಾನು ಶರಣೆಂದು, ಇಲ್ಲಿರುವಂತ ಸಮಸ್ತ ಶರಣ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ನೀವೆಲ್ಲ ಶರಣರ ಪುರಾಣವನ್ನು ಕೇಳಿ ಧನ್ಯರಾಗೋಣ, ಪುಣ್ಯಾತ್ಮರಾಗೋಣ ಎಂಬ ಮಾಲಿಕೆಯೊಳಗ ಅರಳ ಗುಂಡಿಗೆಯ ಪುರದೊಳಗ ಅರಳಿದ ಮಲ್ಲಿಗೆ ಹೂವಿನಂತೆ ಎಲ್ಲರೂ ಬಂದು ಇಲ್ಲಿ ಮಠದೊಳಗ ನೀವೆಲ್ಲ ಭಕ್ತ ಸಮೂಹ ಅದೇನಲ್ಲ, ಇದು ಸಂತೋಷ ಪಡುವಂತ ವಿಷಯ. ನಿಮ್ಮೆಲ್ಲರ ಅಂತರಾತ್ಮಕ್ಕೆ ನಾನು ಮೊಟ್ಟ ಮೊದಲು ಶರಣಾರ್ಥಿಯನ್ನು ತಿಳಿಸಿ ವೈಭವದ ಪುರಾಣ ಶರಣಬಸಪ್ಪ ಸಾಮಾನ್ಯನಲ್ಲ. ಯಾರಿಂದ ಯಾವ್ಯಾವ ಕೆಲಸ ತಕ್ಕೋಬೇಕನ್ನೋದು ಅವನು ಗದ್ದಿಗೆ ಕುಂತಿರುವಂತವ್ರಿಗೆ ಎಲ್ಲ ಗೊತ್ತು. ಏನಪ್ಪ, ನಾವು ಏನೋ ಅಂದ್ರೂ ಸುಳ್ಳು, ಆದ್ರೆ ಕೆಲಸ ಕಾರ್ಯಗಳನ್ನ ಸದುಪಯೋಗದ ಕಾರ್ಯಗಳನ್ನೇನೈತಲ್ಲ, ಶರಣಬಸಪ್ಪನವರು ಕುಂತು ಜಾಗದೊಳಗ ಅದರೊಂದು ಮ್ಯಾಗ್ನೆಟ್ ಇದ್ದಂಗ, ನಾವೆಲ್ಲ ಕಬ್ಬಿಣ ಇದ್ದಂಗ. ಮ್ಯಾಗ್ನೆಟ್ ಸಮೀಪ ಹೋದಾಗ ಕಬ್ಬಿಣಗಳೆಲ್ಲ ಆ ಮ್ಯಾಗ್ನೆಟ್ಗೆ ಅಡಪ್ಪ ಆಗಿಬಿಡ್ತಾವ. ಹಂಗ ಆ ರೂಪದೊಳಗ ಶರಣಬಸವೇಶ ಸಾಲೋಕ್ಯ ಮನೆತನದೊಳಗ ಜನನವಾಗಿ ಬಾಡಿ ಬೆಳಗಿ ನಾಡನ್ನೇ ಬೆಳಗಿದ ತಂದೆ ಅರಳ ಗುಂಡಿಗೆಯ ಶರಣಬಸವ. ಅಂತ ಯಾವ ಸಾಲೋಕ್ಯ ಮನೆತನದ ಬಲವಂತ ಶರಣರ ಧರ್ಮ ಪತ್ನಿಯಾಗಿ ನಮ್ಮ ಹೇಮಾವತಿ ತಾಯಿಯವರು ಈ ಮನೆತನಕ್ಕೆ ಬಂದು ಬಲವಂತ ಶರಣರ ಕೈಯನ್ನ ಹಿಡಿದು ಮಾಂಗಲ್ಯ ದಾನವನ್ನ ಪಡೆದುಕೊಂಡು ತಮ್ಮ ಸದು ವಿನಿಯೋಗದ ಒಂದು ಜೀವನವನ್ನ ಸಾಗಿಸಿ ಶರಣರ ಪುರಾಣವನ್ನ ಬರೆದು ಸಾಲೋಕ್ಯ ಮನೆತನಕ್ಕೆ ಕಲಸವನ್ನು ಇಟ್ಟಾರಲ್ಲ, ಇದು ಮೆಚ್ಚುವ ಮಾತು, ಮೆಚ್ಚುವ ಮಾತು. ಹಾಗಿರಬೇಕು. ಸ್ವಚ್ಛೆಯಾಗಿ ಬಂದಿಂದ ಆ ಮನೆಗೆ ಏನಾದ್ರೂ ಒಂದು ಕೀರ್ತಿ ಕಲಸ ಇಟ್ಟಿರಬೇಕು. ಅತ್ತಿ ಕೂಡ ಮಾವನು ಕೂಡ ಗಂಡನು ಕೂಡ ಜಗಳಾಡಿ ಬರ್ರ ಹೋಗಿ ತವರು ಮನೆಯಾಗ ಕೊಂದ್ರ ಅಲ್ಲ. ನಿಜವಾಗಿ ಸಾಧನೆ ಅನ್ನೋದೇನೈತೆಲ್ಲ, ನಮ್ಮ ಹೇಮಾವತಿ ತಾಯಿಯವರು 3 ವರ್ಷಗಳ ಪರ್ಯಂತರ ಹಗಲು ರಾತ್ರಿಗೆ ಕಣ್ಣಿಗೆ ನಿದ್ದೆ ಇಲ್ಲದಂಗೆ ಈ ಪುರಾಣವನ್ನ ಬರೆದಾರಂದ್ರ ಸಾಮಾನ್ಯವೇ. ನನ್ನ ಅರಳ ಗುಂಡಿಗೆ, ನನ್ನ ಭಕ್ತರು, ನನ್ನ ಸಾಲೋಕ್ಯ ಮನೆತನ ಅನ್ನುವ ಅಭಿಮಾನ ಆ ಹೇಮಾವತಿ ತಾಯಿಯವರಲ್ಲಿ ತುಂಬಿ ನನ್ನ ಅರಳ ಗುಂಡಿಗೆ ಅನ್ನೋದು ಅವರ ಮನಸ್ಸಿನಾಗ ಮೆರೀತಾ ಇದ್ದ. ಅಂತ ಯಾವ ತಾಯಿಯವರ ಪುರಾಣ ಇಂದು ಏನು ಬರ್ತದೆ ಅನ್ನೋದನ್ನ ನಾವು ನೀವೆಲ್ಲ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ದುಬಾಯಿಯವರು ಸಾಮೂಹಿಕ ಪ್ರಾರ್ಥನೆಯನ್ನ ನಿಮಗೆಲ್ಲ 1 ನಿಮಿಷದೊಳಗೆ ಅವರು ಹೇಳ್ತಾ ಇದ್ದಾರೆ. ಅವರ ಜೊತೆಗೆ ನೀವು ಕೂಡ ಪ್ರಾರ್ಥನೆಯಲ್ಲಿ ಪರಮಾತ್ಮನನ್ನ ಕಾಣಬಹುದು, ಶರಣನನ್ನ ಕಾಣಬಹುದು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದೇನೆ. ಶರಣರ ಚರಿತ ಅಮೃತ ಪರಮಾಮೃತ ಶರಣರ ಚರಿತಾಮೃತ
ಬಾಯಿಗೆ ಕೊಳೆಯುವಂತ ಮಂಗಲದ ಮಾನಮೃತ ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿ ಜ್ಞಾನ ತ್ಯಾಗ ಭಾವದ ಭಕ್ತಿ ಜ್ಞಾನ ತ್ಯಾಗ ಭಾವದ ಶರಣರ ಚರಿತಾಮೃತ ಅಷ್ಟಾವರಣ ಪಂಚಾಚಾರ್ಯ ಆರು ಸ್ಥಳಗಳ ಅಮೃತ ಶ್ರೇಷ್ಠ ಕಾಯಕ ದಾಸೋಹ ಶ್ರೇಷ್ಠ ಕಾಯಕ ದಾಸೋಹ ಶ್ರೇಷ್ಠ ಕಾಯಕ ದಾಸೋಹ ಅನುಭವದ ಮಾನಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶಿವಶರಣ ಬಸವೇಶ್ವರ ಮಹಾರಾಜರಿಗೆ ಗವಾಯಿಗಳವರು ಒಳ್ಳೆ ಉತ್ತಮವಾಗಿರುವಂತ ತಮ್ಮ ಕಂಚಿನ ಕಂಠದಿಂದ ಸಾಮೂಹಿಕ ಪ್ರಾರ್ಥನೆಯನ್ನು ಹೇಳಿಕೊಂಡರು. ಶರಣರನ್ನ, ಮಹಾತ್ಮರನ್ನ, ಸಾಧುಗಳನ್ನ, ಸಿದ್ಧಿ ಪುರುಷರನ್ನ ಒಲಿಸಬೇಕಾದ್ರೆ ನಮ್ಮಲ್ಲಿ ಇರುವಂತ ಹಣವನ್ನ ಕೊಟ್ರೆ ಒಲಿಯಂಗಿಲ್ಲ, ಬಂಗಾರ ಬೆಳ್ಳಿ ಕೊಟ್ರೆ ಒಲಿಯಂಗಿಲ್ಲ. ಆದ್ರೆ ಮೌಲ್ಯವಾಗಿರುವಂತ ಒಂದು ವಸ್ತು ಅದ, ಅದನ್ನ ನಾವು ಏನೈತೆಲ್ಲ ಶರಣ ಬಸಪ್ಪನಿಗೆ, ಶರಣರಿಗೆ, ಸಂತರಿಗೆ, ಮಹಾತ್ಮರಿಗೆ, ಸಾಧು ಸತ್ಪುರುಷರಿಗೆ ಸಮರ್ಪಣವನ್ನು ಮಾಡಿದಾಗ ಮಾತ್ರ ಆ ಯೋಗಿ ವರ್ಗರು ನಮಗೆ ಒಲಿತ್ಯಾರ ಅನ್ನುವ ಮಾತನ್ನು ಹೇಳ್ತೀನಿ. ಯಾವುದು ನಮ್ಮಲ್ಲಿ ಇರುವ ವಸ್ತು ಅಂದ್ರೆ ನಮ್ಮಲ್ಲಿರುವಂತ ಒಂದು ಶ್ರದ್ಧೆ, ಭಕ್ತಿ, ಜ್ಞಾನ, ಗುರುವಿಗೆ ತಲೆ ಬಾಗಿ ನಡೆಯುವ ಒಂದು ವಸ್ತುಗಳೇನು ನಮ್ಮಲ್ಲಿ ಮಾನವನಲ್ಲಿ ಅಡಕವಾಗಿದ್ದಾವಲ್ಲ, ಇವು ಎಲ್ಲವನ್ನು ಗುರುವಿನ ಪಾದಕ್ಕೆ ಸಮರ್ಪಣವನ್ನ ಮಾಡಿದಾಗ ಮಾತ್ರ ಗುರು ಕೈ ಎತ್ತಿ ಆಶೀರ್ವಾದ ಮಾಡ್ತಾನ. ಬಂಗಾರ ಬೆಳ್ಳಿಗೆ ಮಳ್ಳಾಗುವುದಿಲ್ಲ. ಗುರು ಶರಣಬಸವೇಶ. ಅದಕ್ಕ ಆ ಗುರು ಒಲಿದ ಶರಣಬಸವ ನಮಗೆ ಒಲಿದ ಅಂದ್ರೆ ನಮ್ಮ ಜೀವನ ಪಾವನ ಅನ್ನುವಂತ ಒಂದು ಮಾತನ್ನು ಹೇಳ್ತಾರ. ಹಾಗೆ ಜ್ಞಾನಿಗಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಗುರು ನಮಗೆ ಒಲಿದ ಅಂದ್ರ ಶಿವ ಒಲಿಯೋದು ತಡ ಇಲ್ಲ. ಸಾಕಷ್ಟು ಸಲ ಹೇಳಿ ನಾನು ಇಷ್ಟು ದಿನದಾಗನ ಭೂಮಂಡಲದೊಳಗ ಗುರು ಸೇವೆಯನ್ನ ಮಾಡಿ ಗುರುವಿನನ್ನ ಒಲವಿ ಮಾಡಿಕೊಂಡು ಬಿಟ್ರೆ ಶಿವ ನಮ್ಮ ಮನೆಯ ಆಳಾಗಿ ಬಂದು ಅವನು ನೆಲೆಗೊಳ್ತಾ ಇದ್ದಾನ ಅನ್ನುವಂತಹ ಮಾತು ಶಾಸ್ತ್ರದೊಳಗೆ ಬರ್ತದ. ಹೀಗಾಗಿ ಇಲ್ಲಿ ಹೇಳ್ತಾರ, ಬಹಳ ಚೆನ್ನಾಗಿ ಹೇಳ್ತಾರ, ನೀನೊಲಿದರೆ ಕೊರಡುವುದಯ್ಯ, ನೀನೊಲಿದರೆ ಬರಡು ಹಯ್ಯನಾವುದಯ್ಯ, ನೀನೊಲಿದರೆ ಅನಂತ ಪಡಿ ಪದಾರ್ಥಗಳು ಅಡಕವಾಗಿರ್ತಾ ಇದ್ದಾವ, ಅನಂತ ಪಡಿ ಪದಾರ್ಥಗಳು ಅಡಕವಾಗಿರ್ತಾ ಇದ್ದಾವ ಅನ್ನುವಂತ ಒಂದು ಮಾತನ್ನ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಶಿವ ಆಗಲಿ ಗುರು ಆಗಲಿ ನಮಗ ಒಲಿದ ಅಂದ್ರ ಬರಡಾಗಿರುವಂತ ಯಾವ ಕೊರಡಾಗಿರುವಂತ ಗಿಡವೂ ಸಹಿತ ಚಿಗುರು ಹೊಡಿತದ.
ಮನಿಯೊಳಗ ಹೈನವಿಲ್ಲದ ಹಸು, ಬರಡಾಗಿರುವಂತ ಹಸು ಅದ. ಕರು ಹಾಕಿಲ್ಲ, ಹಾಲು ಕೊಟ್ಟಿಲ್ಲ ಅಂದ್ರ ಗುರುವಿನ ಒಲವೇ ಆ ಬರಡಾಗಿರುವಂತ ಹಸುವಿನ ಮೇಲೆ ಕರುಣೆ ಬೀರಿದ್ರು ಅಂದ್ರೆ ಆ ಬರಡಾದ ಆಕಳು ಏನೈತಲ್ಲ ಕರುವನ್ನ ಹಾಕಿ ಹಾಲನ್ನು ಕೊಡಬಲ್ಲದು, ಹಾಲನ್ನು ಕೊಡಬಲ್ಲದು. ಅದಕ್ಕೆ ಗುರುವಿನ ಒಲಮೆಯನ್ನು ಪಡೆದುಕೊಂಡು ಅದ್ಭುತವಾಗಿ ನಿನ್ನಿನ ದಿವಸ ಗುರು ಮಾತನ್ನ ಮೀರಬಾರದು ಅಂತ ತಿಳಿದುಕೊಂಡು ಎರಡು ಗುಂಡಿಗೆಯೊಳಗೆ ಸಾಲೋಕ್ಯ ಮನೆಯೊಳಗ ಶರಣಬಸವರು ತನಗೆ ತಕ್ಕ ಸತಿಯನ್ನ ಮಾಚಾರ ಗ್ರಾಮದ ಭಾವಿ ಶಾಂತಲಿಂಗಪ್ಪನವರ ಕುವರಿಯಾಗಿರುವಂತ ಮಾದಮ್ಮನನ್ನ ಕೈ ಹಿಡಿದು ಮದುವೆಯ ಸಂಭ್ರಮ ನಿನ್ನೆ ಅದ್ದೂರಿಯಾಗಿ ನಡೆಯಿತು. ಎಲ್ಲಿ ಮತ್ತೆ ಹಿಂಗಂದ್ರೆ ನನ್ನ ಹುಡುಗ ಬರ್ತದೆ. ಇಲ್ಲೇ ನಿನ್ ನೋಡ್ಬೇಕ್ರಿ ಅಪ್ಪ. ಇವ್ರು ಹೊಸರು ಎದ್ದಿದ್ರು, ಸುಮ್ಮನೆ ಕುಂದ್ರಿ, ಮುಂದಕ್ಕೂ ಬರ್ರಿ, ಹಿಂದಕ್ಕೆ ಬರ್ರಿ. ಇವತ್ತ ಮುಂದಕ್ಕೂ ಇಲ್ಲ, ಹಿಂದಕ್ಕೂ ಇಲ್ಲ, ಇದ್ದಲ್ಲೇ. ಯಾವಾಗಲೂ ಶಾಸ್ತ್ರದರಿ ಮದುವೆಯಾದ ಮರುದಿವಸ ಮದುವೆ ಮನಿ ತಣ್ಣಗಿರ್ತತೆ ಅಂತ. ಹೌದಲ್ಲ? ಹೌದಲ್ಲೇ? ಏಟ್ ಗದ್ಲ ಹಾಕಕ್ ಹೋದ್ರು ಗದ್ಲನ ಆಗೋದಿಲ್ಲ ಅಂತ. ಮದುವೆ ದಿವಸ ಬರೋ ಗದ್ಲ ನೀನ್ ನೋಡ್ಬೇಕು. ಯವ್ವ ಸುಮ್ಕುಂದ್ರಿ ಅಂದ 6 kg ಸ್ವರ್ಗಿದ್ನ್ಯಾಗ ಇವತ್ತು ಕಾಟ ಮಾಡಿಸಿ ಇಲ್ಲಿ ಮೂರುಟಿಗೆ ತೂಕ ಮಾಡೇ ತಡಿ ನೋಡೋಣ. 72 kg ಜ್ಞಾನ ಅಂದೆ, 6 kg ಕಡಿಮೆ ಆಗಿದೆ ನಿನ್ನ ಒಂದ ದಿನಕ್ಕೆ. 4 ಹೋಗಿ ಹೆಚ್ಚಿಗೆ ತಿಂದು ಬಿಡಿಯಪ್ಪ, ಹೋಗೋದ್ರಾಗ ಮತ್ತೆ ಕವರ್ ಆಗುತ್ತೆ ಅಂತ ನೀವು ಅಂತೀರಿ. ಹೌದಲ್ರಿ? ನಿಜವಾಗಿ ಆ ಯಾವ ಶರಣರು ಮಾಚಾರ ಗ್ರಾಮದ ಆ ಯಾವ ಶಾಂತಲಿಂಗಪ್ಪನವರ ಕುವರಿಯಾಗಿರುವಂತ ಮಾದಮ್ಮನನ್ನ ಎಷ್ಟು ಸುಂದರವಾಗಿ ಮದುವೆಯನ್ನು ಮಾಡಿಕೊಂಡು, ಎಷ್ಟು ಚಂದ ಮದುವೆಯನ್ನು ಹಂಗಿರ್ಬೇಕು. ಮಂತ್ರಘೋಷದೊಂದಿಗೆ ಗುರುವಿನ ಸಾನ್ನಿಧ್ಯದೊಳಗ ಎಷ್ಟು ವೈಭವದಿಂದ ಅರಳಗುಂಡಿಗೆ ಭಕ್ತರು ನೀನೆ ಒಬ್ಬರ ಮ್ಯಾಗೊಬ್ಬರು ವಾದ್ಯ ವೈಭವದೊಂದಿಗೆ ನೀವು ಮದುವೆಯನ್ನು ಮಾಡಿದ್ರಿ. ಮದುವೆ ಆದ ಮೇಲೆ ಮುಂದೆ ಶರಣಬಸವರ ಆಲಯಕ್ಕ ಮಾಚಾಳ ಗ್ರಾಮದಿಂದ ಮಾದಮ್ಮನನ್ನ ಕರ್ಕೊಂಡು ಬರಬೇಕಲ್ಲ. ಹೊಸದಾಗಿ ಶುಭ ಮುಹೂರ್ತ, ಶುಭ ಗಳಿಗೆ, ಶುಭವಾದ ದಿನದಂದು ಕಲಕೇರಿ ಮಲ್ಲಾರಾಧ್ಯ ಗುರುವಿನ ಬಳಿ ಆಲಯ್ಯನವರ ಮುಂದೆ ಪಾಗುರವೇ ಶರಣಬಸವನ ಮದುವೆ ಆಯಿತು. ಬಹಳ ಸಂತೋಷ. ಸ್ವಚ್ಛನ ಹೊಸದಾಗಿ ಕರೆದುಕೊಂಡು ಬರಬೇಕಂದಾಗ, ಇಲ್ಲಪ್ಪ ಇಂಥ ದಿನ ನೀನು ಕರೆದುಕೊಂಡು ಬಾ ಅಂತ ಗುರುವಿನ ಅಪ್ಪಣೆಯಾಗಿಂದ ಆಲಯ್ಯ ಅನ್ನುವಂತ ಶರಣ ಮಾಚಾಳ ಗ್ರಾಮಕ್ಕೆ ಬರ್ತಾ ಇದ್ದಾನೆ. ಬಂದು ಅದೇ ಪ್ರಕಾರವಾಗಿ ಯಾವ ರೀತಿಯಾಗಿ ಅವರು ಕದಿಯಲು ಬಂದಾಗ ಅಲ್ಲಿ ಮಾಚಾಳದೊಳಗ ಮಾದಮ್ಮನನ್ನ ಸಜ್ಜು ಮಾಡ್ತಾ ಇದ್ದಾರೆ ಎನ್ನುವಂತ ಒಂದು ವಿಚಾರ ಬಂದು ಹೋಗುತ್ತದೆ. ಕರೆಯ ಬಂದರು ಅರಳಗುಂಡಗಿ ಅರುವಿನ ಮನೆಯ ಸಾಲು ಕೆರು ಹರೆಯ ನಾರಿಯ ಮಾದಮ್ಮನು ಅಪ್ಪಿ ಅಮ್ಮನಲಿ ಅಪ್ಪಿ ಅಮ್ಮನಲಿ ಧರೆಯ ಬೀರಿವಂತಮ್ಮನು ಅತ್ತಳ
ಮಡಿಯ ನುಡಿಸುತ್ತ ಹುಡಿಯ ತುಂಬುತ್ತ ಮಡಿಯ ನುಡಿಸುತ್ತ ಹುಡಿಯ ತುಂಬುತ್ತ ಮುಡಿಗೆ ಮಲ್ಲಿಗೆ ಮುಡಿಸಿ ಸಿಂಗಾರ ನುಡಿಯ ನುಡಿಯುತ್ತ ನಡೆತ ಗಳಿಸುವ ಮಠ ಮನೆಗಳನ್ನು ಉಡಿಯ ತುಂಬಿಸಿ ಹಮ್ಮು ನೀಗಿಸಿ ನಡತೆಯೊಂದೆ ನಿಜದ ಸಂಪದ ಮಗಳೇ ವೆಂದರು ಹುದ್ದಲಿ ಮಗಳ ಕಳುಹಿದರವಳ ಮನೆಯವರು ಪುಣ್ಯದ ಕಣಿ ಜ್ಞಾನ ಗಣಮನಿ ಧನ್ಯ ಶರಣರ ಕೈಯ ಸೇರಿದೆ ಶರಣರ ಕೈಯ ಸೇರಿದೆ ಕನ್ನಯ್ಯರಲ್ಲಿಯ ಧನ್ಯಳಾದೆಯ ಮಗಳನೆ ಧನ್ಯಳಾದೆ ಮಗಳನೆ ಅನ್ಯರ ಮಾತೇಕೆ ನಮಗೆ ಪುಣ್ಯದ ಕಾಲ ಬಂದಿದ್ದಮ್ಮ ಪುಣ್ಯವತಿಯ ನಿನ್ನ ಕಾರಣದಿಂದ ಮನೆಗಮ್ಮ ಪುಣ್ಯವತಿಯ ನಿನ್ನ ಕಾರಣದಿಂದ ಮಗೆ ಹೆಮ್ಮೆಯು ಅಮ್ಮ ಹೆಮ್ಮೆಯು ಶರಣ ಬಸವೇಶ್ವರ ಮಹಾರಾಜಕ್ಕೆ ಈ ಯಾವ ಪ್ರಕಾರವಾಗಿರುವಂತಹ ಮಾಚಾರ ಗ್ರಾಮದೊಳಗ ಅದ್ದೂರಿಯಾಗಿ ಆ ಯಾವ ಮಾದಮ್ಮನನ್ನ ಎಲ್ಲ ಮುತ್ತೈದೆಯರು ಕೂಡಿ ಹಸಿರು ಸೀರೆ ಹಸಿರು ಕುಪ್ಪಸ ಹಸಿರು ಬಳೆಯನ್ನು ತೊಡಿಸಿ ಹಣೆಯ ಮೇಲೆ ತಿಲಕವನ್ನು ಇಟ್ಟು ಅಮ್ಮ ಮಾಚಾರ ಗ್ರಾಮದ ದೇವತೆಯಾಗಿ ನೀನು ಕಾಲವನ್ನು ಕಳೆದಿ ಬೆಳಗಾಗಿ ಎದ್ದು ನಿನ್ನ ನಡೆನುಡಿಗಳನ್ನ ಎಲ್ಲರೂ ಕಲಿತುಕೊಳ್ಳಬೇಕಾಗಿತ್ತು ನಾವು ಇಂದು ನೀನು ಈ ಮಾಚಾರವನ್ನು ಬಿಟ್ಟು ಅರಳ ಗುಂಡಿಗೆಯ ಪುರದ ಸಾಲೋಕ್ಯ ಮನೆತನದ ಶರಣ ಬಸವರ ಮನೆಯನ್ನ ತುಂಬುವ ಕಾಲ ಇಂದು ನಿನಗ ಒದಗಿ ಬಂದಿತು ಅಂದು ಎಲ್ಲಾ ಹೆಣ್ಣು ಮಕ್ಕಳು ಕಣ್ಣೀರನ್ನ ಹಾಕ್ತಾರೆ. ಹೊರಗೆ ಬಂದ್ರು ಮಹಾದೇವಿ ಹೊರಗೆ ಹೋದ್ರು ಮಹಾದೇವಿ. ಆ ಯಾವ ತಂದೆ ತಾಯಿಗಳು ಸಹಿತವಾಗಿ ನನ್ನ ಮಗಳು ಈ ಮನೆಯೊಳಗ ಜ್ಞಾನದ ಬೆಳಕಿನೊಳಗೆ ಬೆಳಗುತ್ತಾ ಇದ್ರು. ಇಂದು ನನ್ನ ಮನೆ ಬರೆಯಲಾಗುತ್ತದ ನನ್ನ ಮಗಳು ಹೋಗಿಬಿಟ್ಟ ಅಂತ ತಿಳಿದುಕೊಂಡು ದುಃಖ ದುಮ್ಮಾನದೊಳಗೆ ಕಣ್ಣೀರಿನ ಅಭಿಷೇಕವನ್ನು ಮಾಡುತ್ತಾ ಇದ್ದಾರೆ. ಹೆತ್ತ ಕರುಳು ತಾಯಿದು ಯವ್ವ ದೊಡ್ಡ ಸಂಟ. ತಂದೆಗೆ ನೋವು ಅದು ಬಾಳ ಇರುವುದಿಲ್ಲ, ಹೆತ್ತ ತಾಯಿಗೆ ಬಾಳ ಇರುತ್ತದೆ. ತಾಯಿಯ ಮಡಿಲೊಳಗೆ ಬೆಳೆದು ತಾಯಿ ಮಡಿಲಲ್ಲಿ ಬೆಳೆದು ಆ ಮಗಳು ದೊಡ್ಡವಳಾಗುವವರೆಗೂ ತಾಯಿ ರಕ್ಷಣೆ ಮಾಡಿರ್ತಾಳೆ. ಆ ತಾಯಿಗೆ ಬಂದು ಮಗಮ್ಮ ಎಲ್ಲರ 10 ಮನೆಯೊಳಗೆ 106 ಮನೆಯೊಳಗೆ ಉಡಿಯಕ್ಕಿಯನ್ನ ಹಾಕಿ ಹಾಡಿ ಹರಿಸಿ ಹೋಗಿ ಬಾ ಮಗಳ ಹೋಗಿ ಬಾ, ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಕೀರ್ತಿ ಕಳಸವಾಗು ಎಂದು ಎಲ್ಲರೂ ಹಾಡಿ ಹರಿಸ್ತಾ ಇದ್ದಾರೆ. ಅವಾಗ ಅದೇ ರೀತಿಯಾಗಿರುವಂತ ವಿಚಾರದೊಳಗೆ ಬಂದು ಶಾಂತಲಿಂಗಪ್ಪ ಅನ್ನುವಂತ ತಂದೆಗೆ ನಮಸ್ಕಾರವನ್ನು ಮಾಡುತ್ತಾಳ. ಅಪ್ಪ ಹೋಗಿ ಬರ್ತೀನಿ. ಪತಿರಾಯನ ಮನೆಗೆ ನಾನು ಹೋಗುವಾಗ ಕಣ್ಣೀರು ಹಾಕದೆ 2 ಕೈಗಳನ್ನ ಎತ್ತಿ ನನ್ನ ಮಸ್ತಕದ ಮೇಲೆ ಇಟ್ಟು ನೀನು ಆಶೀರ್ವಾದವನ್ನು ಮಾಡಬೇಕು ತಂದೆ ಅಂತ ಕೇಳ್ತಾಳ ಮಾದಮ್ಮ. ತಂದೆಯ ಪಾದಕ್ಕೆ ಬಿದ್ದು ಅವಾಗ ತಂದೆ ಹೇಳ್ತಾನ, ಅಮ್ಮ ಮಗಳೇ, ಇಲ್ಲಿವರೆಗೂ ಮಲ್ಲಿಗೆಯ ಹೂವು ಬೆಳೆದಂಗ ಈ ಮನಿ ಒಳಗ ಬಳ್ಳಿ ಆಗಿ ನೀನು ಬೆಳೆದಿದೀಯ, ಮೊಗ್ಗಾಗಿ ಜೀವನವನ್ನ ಮಾಡಿದೀಯ. ಸಾಲೋಕ್ಯ ಮನೆತನದೊಳಗ ಅರಳ ಗುಂಡಿಗೆಯ ಪುರದೊಳಗ ಈ ಮಲ್ಲಿಗೆಯ ಮೊಗ್ಗು ಅಲ್ಲಿ ಅರಳಿ ನಿನ್ನ ಸುವಾಸನೆ ಬೆಳಗಲಿ ಮಗಳ ಬೆಳಗಲಿ ಅಂತ ಹೇಳ್ತಾರ ತಂದೆಯಾಗಿರುವಂತವನು. ಮೊಗ್ಗಾದ
ಅರಳ ಗುಂಡಿಗೆಯೊಳಗ ಅರಳಿ ಸುವಾಸನೆಯನ್ನ ಬೀರು ಅನ್ನುವ ಮಾತನ್ನು ಕೇಳ್ತಾನ. ಅವಾಗ ಅಮ್ಮ ಮಗಳ ನಿನಗೆ ಎರಡು ಮುತ್ತಿನಂತ ಮಾತು ಹೇಳ್ತೀನಿ, ಬಹಳ ಲಕ್ಷ್ಯ ಇಟ್ಕೊಳ್ಳವ. ಗಂಡನ ಮನೆ ಒಳಗೆ ನಿನಗೆ ಕಷ್ಟ ಬರಬಹುದು, ಸುಖ ಬರಬಹುದು, ಅತ್ತಿ ಬೈಬಹುದು, ಮಾವ ಬೈಬಹುದು, ಮೈದುನ ಬೈಬಹುದು, ಗಂಡನು ಬೈಬಹುದು. ಏನೇ ಬಂದರೂ ಹೇಮರೆಡ್ಡಿ ಮಲ್ಲಮ್ಮನಂಗ ನೀನು ಸಮಾಧಾನಿಯಾಗಿರಬೇಕ. ಹೇಮರೆಡ್ಡಿ ಮಲ್ಲಮ್ಮ ಹಳಸಿದ ಅಂಬ್ಲಿನ ಅಟ್ಟಿ ಕೊಟ್ಟರು, ಅದೇ ನನಗೆ ಅಮೃತ ಎಂದು 16 ಆಕಳಗಳನ್ನ ಅಡವಿ ಒಳಗ ಮೇಷಿ ಸಾಯುಜ್ಯ ಪದವಿಯನ್ನ ಪಡೆದು ಶ್ರೀಶೈಲ ಮಲ್ಲಿಕಾರ್ಜುನನನ್ನ ಒಲಿಸಿಕೊಂಡು ಆ ತಾಯಿ ಹಳಸಿದ ಅಂಬಲಿಯನ್ನ ಅಮೃತವನ್ನಾಗಿ ಆ ಮಲ್ಲಯ್ಯನಿಗೆ ನೀಡಿ ಸಾಯುಜ್ಯ ಪದವಿಯನ್ನ ಪಡೆದ ಕಥೆ ಬಹಳ ಸುಂದರವಾಗಿದೆ. ಹೇಮರೆಡ್ಡಿ ಮಲ್ಲಮ್ಮನ ಪುರಾಣದೊಳಗೆ ಬರ್ತಾರೆ. ಅದರಂತೆ ಮಹಾಸತಿ ಅನುಸೂಯಾದೇವಿಯಂಗ, ಮಂಡೋದರಿಯಂಗ ನೀನು ಸತಿ ಸಾವಿತ್ರಿಯರಂತೆ ನಿನ್ನ ಹೆಸರು ಬೆಳಗಲಿ ಮಗಳ ಅಂದು ಆಚಾರದೊಳಗ ಬಾವಿ ಶಾಂತಲಿಂಗಪ್ಪ ಮಗಳಿಗೆ ಹೇಳ್ತಾನ. ಆಯ್ತಪ್ಪ, ನಿಮ್ಮ ಪವಿತ್ರವಾಗಿರುವಂತ ಉದರದೊಳಗ ನಾನು ಜನನವಾಗಿದ್ದೇನೆ ಅಂದ್ರ ಹಡೆದ ತಾಯಿಗೆ ನಾನು ತಂದೆಗೆ ಎಂದೂ ಕಳಂಕವನ್ನ ತರುವುದಿಲ್ಲ. ಏನೇ ಕಷ್ಟ ಬಂದರೂ ಸಹಿಸಿಕೊಂಡು ನಾನು ಅಲ್ಲಿ ಬದುಕುತ್ತೇನೆ ಎನ್ನುವಂತ ಒಂದು ನಿರ್ಧಾರವನ್ನ ಮಾಡಿಕೊಂಡಾಗ, ಆಯ್ತು ಮಗಳ ಹೋಗಿ ಬಾ, ಹೋಗುವುದಕ್ಕಿಂತ ಮುನ್ನ ಹೊತ್ತಿಲವ ದಾಟುವುದಕ್ಕಿಂತ ಮುನ್ನ ನಿನಗೊಂದು ಮಾತು ಎಷ್ಟು ಚಂದ ಹೇಳ್ತಾರ. ಹಾವಿಗೆ ಕಾಲಿಲ್ಲ ಏರಿಗೆ ತಲೆ ಇಲ್ಲ, ಹಾವಿಗೆ ಕಾಲಿಲ್ಲ ಏರಿಗೆ ತಲೆ ಇಲ್ಲ, ಮೋಡ ಬಂದಲ್ಲಿ ಬಿಸಿಲಿಲ್ಲ ನನ್ನ ಮಗಳ, ಮೋಡ ಬಂದಲ್ಲಿ ಬಿಸಿಲಿಲ್ಲ, ಕಟ್ಟ ಬಂದೈತಿ ಎಂದು ಗಂಡನ ಮನೆಯ ಬಿಟ್ಟು ಓಡಿ ಹೋದಲ್ಲಿ ಹೆಣ್ಣಿಗೆ ಸುಖವಿಲ್ಲ. ಎಷ್ಟು ಚಂದ, ಗಂಡನ ಮನೆ ಬಿಟ್ಟು ಓಡಿ ಹೋಗ್ಬಿಟ್ರೆ ಮಲ್ಲಿಗೆ ಹೂವಿನ ಮಾಲೆ ಹಾಕ್ತಾರೆ ಇಲ್ಲ. ಗಂಡನ ಮನೆ ಬಿಟ್ಟು ಬಂದವರು, ಗಂಡನ ನೆರವಾಗಿಲ್ಲದ ಹೆಣ್ಣು, ಇದು ಅಂತ ಹೆಣ್ಣು ಇಂಥ ಹೆಣ್ಣು ಒಂದು ಇಲ್ಲ ಸಲ್ಲದ ಪಟ್ಟವನ್ನು ಕಟ್ಟುತ್ತಾಳೆ. ಅದು ಆಗಬಾರದು. ಹಾಗೆ ಎಷ್ಟು ಮಾರ್ಮಿಕವಾದ ಮಾತನ್ನ ಹೇಳ್ತಾರ ಆ ತಂದೆ. ಅಮ್ಮ, ಎಷ್ಟೇ ಕಷ್ಟ ಬರಲಮ್ಮ, ಗಂಡನ ಮನೆ ಬಿಟ್ಟು ತವರು ಮನೆಗೆ ಬಂದು ಉಳಿದುಕೊಳ್ಳುವ ಹೆಣ್ಣು ಆಗಬಾರದು. ಇನ್ನೊಂದು ಮಾತು ಎಷ್ಟು ಚಂದ ಹೇಳ್ತಾರ. ಬಾಳಿಗೆ ಮಾಡುವಾಗ ಗಂಡನ ಮನೆ ಒಳಗ ಹೆಣ್ಣಿನ ಜನ್ಮ ಸುಣ್ಣಾಗಿ ಕುದಿಯಲಿ, ಕಲ್ಲಗಾಣದಲ್ಲಿ ನುರಿಯಲಿ, ದೀಪದನ್ಯಾಗಿ ಉರಿಯಲಿ ಅಂತ ಹೇಳಿದರೆ ಮುಂದೆ ಗಂಡನ ಮನೆಗೆ ಹೋಗೋರು ನೆನಪಿಟ್ಟುಬೋದು. ಹೆಣ್ಣಿನ ಜನ್ಮ ಗಂಡನ ಮನೆ ಒಳಗ ಕಲ್ಲು ಗಾಣದಲ್ಲಿ ನುರಿಯಲಿ ಅಂದ್ರ ಕಬ್ಬಿನ ಗಳನ್ನ ಮುರಿದು ಹಾಲು ತೆಗೆಯುವ ಮಿಷನ್ಯಾಗ ಹೆಂಗ ಇಡ್ತಾನ ಅದು ಒಲ್ಲೆಂದದಂದ್ರೆ ಕಬ್ಬಿನ ಗಳ ಇಲ್ಲ. ತನ್ನ ದೇಹ ಶಿಪ್ಪಿಯಾದರೂ ಕೆಳಗೆ ಏನು ಕೊಟ್ಟದ? ಹಾಲನ್ನೇ ಕೊಟ್ಟದ. ಹಂಗೆ ಯವ್ವ ತಾಯಿಗಳ ಗಂಡನ ಮನೆಯಾಗ ಎಷ್ಟೇ ಕಷ್ಟ ಬಂದು ಕಬ್ಬಿನ ಗಳ ಹೆಂಗ ಶಿಪ್ಪಾಗ್ತದ ದೇಹ, ಹಂಗಾದಾಗ ಜ್ಞಾನವಂತ ಹೆಣ್ಣು ಅನ್ನುವಂತ ಒಂದು ಕಬ್ಬಿನ ಹಾಲು ನಿಮಗೆ ಬೆಲೆ ಬರ್ತದ. ಅದೇ ರೀತಿಯಾಗಿ ಹೆಣ್ಣಿನ ಜನ್ಮ ಸುಣ್ಣಾಗಿ ಕುದಿಯಲಿ. ಸುಣ್ಣದ ಹಳ್ಳ ಗಡಿಗ್ಯಾಗ ಹಾಕಿ ಬಿಸಿ ನೀರು ಹಾಕಿದ್ರ, ಈಗ ಹಾಕಿರೇ ಇಲ್ಲ. ಈಗೆಲ್ಲ ಬಣ್ಣದ ಮನಿನ ಬಂದವು. ಸುಣ್ಣನೂ ಗೊತ್ತಿಲ್ಲ, ಗಡಿಗೆನೂ ಗೊತ್ತಿಲ್ಲ, ನೀರು ಹಾಕಂಗಿಲ್ಲ, ಸುಣ್ಣ ಹಚ್ಚಂಗಿಲ್ಲ ಯಾರು. ಈಗೆಲ್ಲ ಬಣ್ಣ, ತರತರದ ಬಣ್ಣ, RCC ಬಿಲ್ಡಿಂಗ್
ಈಗ ಗೊತ್ತಿಲ್ಲ, ಹಿಂದಲೇ ಹಿರಿಯರಿಗೆ ಗೊತ್ತದ. ಆ ಗಡಿಗೆ ಒಳಗೆ ಸುಣ್ಣದ ಹರಳು ಹಾಕಿ ಬಿಸಿನೀರು ಹಾಕಿದಾಗ ದಗ 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 ಆ ಸುಣ್ಣದ ಹರಳು ನೀರಿನೊಳಗೆ ಕುದಿತಾ ಇತ್ತು. ಕುತ್ತು ತನ್ನ ದೇಹ ಸುಟ್ಟುಕೊಂಡು ಇಡೀ ಮನೆಗೆಲ್ಲ ಶೃಂಗಾರಮಯವಾಗಿರುವಂತ ಬೆಳಕು ಕೊಡುತ್ತಿದ್ದ ಆ ಸುಣ್ಣ. ಹಂಗಾಗಬೇಕಯ್ಯವ್ವ ಗಂಡನ ಮನೆಯಾಗ. ಈಗ ಹೆಣ್ಮಕ್ಳು ಸುಣ್ಣದ ಹರಳಾಗಿ ಕುದಿಯಂಗಿಲ್ಲ, ಗಂಡನ ಗಡಿಗ್ಯಾಗ ಕುದಿಯ ಹೊತ್ತು ಬಂದತಿ. ಗಂಡನ ಕುದಿಯ ಹೊತ್ತು ಬಂದತಿ. ಈಗಿನ ಅವ್ವಾರ ಕೈಯಾಗ ಇಲ್ಲಲ್ಲೇ ಅರಳು ಗುಂಡಿಗೆ ಆಗಲ್ಲ. ಇನ್ನೂ 8-9 ದಿನ ಇರಬೇಕು ನಾ ಇಲ್ಲಿ. ನಮ್ಮ ಹಾವೇರಿ ಜಿಲ್ಲಾದ ಬಾದ್ರೆ ಅಂತವ್ರಲ್ಲ, ಗಂಡ ಒಳಗೆ ಬಂದ ಅಂದ್ರೆ ಗುಡ್ಡಿಕ್ಕೆ ಹೊರಗ ಸರದಾನ. ಹಂಗ ಮಾಡಿ ಇಟ್ಕೊಂಡಿರ್ತಾರ. ಹಂಗಾಗಬಾರದು. ಹೆಣ್ಣು ಹೆಣ್ಣಾಗಿ ಇರಬೇಕ, ಗಂಡು ಗಂಡಾಗಿ ಇರಬೇಕ ಅನ್ನುವ ಮಾಲಿಕೆಯೊಳಗ ಇಲ್ಲಿ ಒಬ್ಬ ಜಾನಪದ ಸಾಹಿತ್ಯಗಾರ ಹೇಳ್ತಾನ, ಮಾದಮ್ಮ ಗಂಡನ ಮನೆಗೆ ಹೋಗಿ ಬಾ, ಕಣ್ಣೀರು ನೀನು ಹಾಕದಿರು. ನೀನು ಕಣ್ಣೀರು ಹಾಕಿದ್ರು ಗಂಡನ ಮನೆಯೊಳಗ ಕಣ್ಣೀರು ತರಿಸಬೇಡ ಅನ್ನುವ ಮಾತಿನೊಂದಿಗೆ ಒಬ್ಬ ಜಾನಪದ ಸಾಹಿತ್ಯಗಾರ ಬಹಳ ಚಂದ ಹೇಳಿದ್ದಾನೆ. ಜನ್ಮದ ಪುಣ್ಯದ ಫಲವೋ ಪುಣ್ಯವಂತ ಹೃದಯದೇ ಹುಟ್ಟಿದೆ ಹೂವಾಗಿ ಮಗಳೇ. ತಾಯಿ ತಂದೆಯರ ಹೆಸರು ಗಳಿಸಬೇಕು, ಅದಕ್ಕಾಗಿ ಅತ್ತೆ ಮಾವರ ಮಗಳಾಗಿರಬೇಕು. ಹುಟ್ಟಿ ಬೆಳೆದ ನಿನ್ನ ತವರಿನ ಹೆಸರಲ್ಲಿ, ಹುಟ್ಟಿ ಬೆಳೆದ ನಿನ್ನ ತವರಿನ ಹೆಸರಲ್ಲಿ ಹೊನ್ನಿನ ಮಳೆ ಸುರಿಸು ಓ ತಂಗಿ. ನಮ್ಮನ್ನು ನೀ ಹರಿಸು ಮಗಳೇ, ನಮ್ಮನ್ನು ನೀ ಹರಿಸು. ಹೋಗಿ ಬಾರಮ್ಮ ತಂಗಿ ಮಾರಮ್ಮ, ಹೋಗಿ ಬಾರಮ್ಮ ತಂಗಿ ಮಾರಮ್ಮ, ದಯವಿರಲಿ ತಾಯಮ್ಮ ಓ ತಂಗಿ. ಗೃಹಲಕ್ಷ್ಮಿ ನಾಗಮ್ಮ ಮಗಳೇ, ಮಹಾಲಕ್ಷ್ಮಿ ನಾಗಮ್ಮ. ಹೋಗಿ ಬಾರಮ್ಮ ತಂಗಿ ಮಾರಮ್ಮ, ಹೋಗಿ ಬಾರಮ್ಮ ನೀ ತಂಗಿ ಮಾರಮ್ಮ. ಜನ್ಮದ ಪುಣ್ಯದ ಫಲವೋ ಪುಣ್ಯವಂತ ಹೃದಯದೇ ಹುಟ್ಟಿದೆ ಹೂವಾಗಿ. ತಾಯಿ ತಂದೆಯರ ಹೆಸರು ಗಳಿಸಬೇಕು, ಅದಕ್ಕಾಗಿ ಅತ್ತೆ ಮಾವರ ಮಗಳಾಗಬೇಕು, ಅದಕ್ಕಾಗಿ ಅತ್ತೆ ಮಾವರ ಮಗಳಾಗಬೇಕು. ಹುಟ್ಟಿ ಬೆಳೆದ ನಿನ್ನ ತವರಿನ ಹೆಸರಲ್ಲಿ, ಹುಟ್ಟಿ ಬೆಳೆದ ನಿನ್ನ ತವರಿನ ಹೆಸರಲ್ಲಿ ಹೊನ್ನಿನ ಮಳೆ ಸುರಿಸು ಓ ತಂಗಿ. ನಮ್ಮನ್ನು ನೀ ಹರಿಸು ಮಗಳೇ, ನಮ್ಮನ್ನು ನೀ ಹರಿಸು.
ಮಾರಮ್ಮ ಅಂದ ಚಂದದ ಮನೆಯು ಒಡೆದು ಚೋರಾಗಲು ಕರೆದುಕೊಂಡು ಕಲಿಸುವವರು ಕಲುಷಿತ ಮಾತು ಅಂದ ಚಂದದ ಮನೆಯು ಒಡೆದು ಚೋರಾಗಲು ಕರೆದುಕೊಂಡು ಕಲಿಸುವರು ಕಲುಷಿತ ಮಾತು ಕಲಿಸಿದ ಮಾತುಗಳು ಕರೆಯನ್ನು ತಿಳಿಬ್ಯಾಡ ಕಲಿಸಿದ ಮಾತುಗಳು ಕರೆಯನ್ನು ತಿಳಿಬ್ಯಾಡ ಇಲ್ಲದ್ದು ಹೇಳುವವರ ವಸ್ತಿಲ ತುಳಿಬ್ಯಾಡ ಇಲ್ಲದ್ದು ಹೇಳುವವರ ವಸ್ತಿಲ ತುಳಿಬ್ಯಾಡ ಅತ್ತೆ ಮಾವನ ಪಾದ ಸೇವೆಯ ಮಾಡಿ ಅತ್ತೆ ಮಾವನ ಪಾದ ಸೇವೆಯ ಮಾಡಿ ಮುತ್ತೈದೆ ನೀನಾಗು ಓ ತಂಗಿ ಮಧ್ಯದಿ ನೀ ಹೆಸರಾಗು ಮಗಳೇ ಮಧ್ಯದಿ ನೀ ಹೆಸರಾಗು ಹೋಗಿ ಬಾರಮ್ಮ ತಂಗಿ ಮಾರಮ್ಮ ಹೋಗಿ ಬಾರಮ್ಮ ತಂಗಿ ಮಾರಮ್ಮ ವಾರಿಗೆ ಅವರೊಂದು ದಾರಿಯಲ್ಲಿ ಕಂಡರೆ ನಡು ದಾರಿಯಲ್ಲಿ ನಿಂತು ನಗಿದಾಡಬೇಡ ಮಗಳೇ ವಾರಿಗೆ ಅವರೊಂದು ದಾರಿಯಲ್ಲಿ ಕಂಡರೆ ನಡು ದಾರಿಯಲ್ಲಿ ನಿಂತು ನಗಿದಾಡಬೇಡ ಮಗಳೇ ನೆನಪಿಡು ತಂಗಿನಿ ಈ ಮಾತು ಮರಿಬೇಡ ನೆರೆಹೊರೆಯವರ ಕಂಡು ಕಿರಿಯರು ಎನ್ನಬೇಡ ನೆರೆಹೊರೆಯವರ ಕಂಡು ಕಿರಿಯರು ಎನ್ನಬೇಡ ಕರೆಯದೆ ನೀ ಯಾರ ಮನೆಗೆ ಕಾಲಿಡಬೇಡ ಕರೆಯದೆ ನೀ ಯಾರ ಮನೆಗೆ ಕಾಲಿಡಬೇಡ ನಯ ವಿನಯ ಇರಲಿ ಓ ತಂಗಿ ಗುರು ಹಿರಿಯರಲ್ಲಿ ಮಗಳೇ ಗುರು ಹಿರಿಯರಲ್ಲಿ ಹೋಗಿ ಬಾರಮ್ಮ ತಂಗಿ ಮಾದಮ್ಮ ನೀ ಹೋಗಿ ಬಾರಮ್ಮ ತಂಗಿ ಮಾದಮ್ಮ ಧನಿಕರ ಉಡುತೊಡೆಗೆಯ ಬಯಕೆಯ ಬೇಡಮ್ಮ ನಿನ್ನ ಉಡಿಯಲ್ಲಿ ಸದ್ಗುಣ ತುಂಬಿರಬೇಕಮ್ಮ ಧನಿಕರ ಉಡುತೊಡೆಗೆಯ ಬಯಕೆಯ ಬೇಡ ನಿನ್ನ ಉಡಿಯಲ್ಲಿ ಸದ್ಗುಣ ಬೇಕು ನೋಡ ಹಂಗಿನ ಅರಮನೆಯ ಶರಗೊಡ್ಡ ಬೇಡ ಹಂಗಿನ ಅರಮನೆಯ ಶರಗೊಡ್ಡ ಬೇಡ ಗಂಜಿ ಕುಡಿದು ಮಾಡಿ ಬದುಕನ್ನು ಮಾಡ ಗಂಜಿ ಕುಡಿದು ಮಾಡಿ ಬದುಕನ್ನ ಮಾಡ ಮಗಳೇ ಘನವಂತರ ಮಗಳು ನೀ, ಘನತೆಯ ತೋರು ಘನವಂತರ ಮಗಳೇ ಘನತೆಯ ತೋರು ಗೌರಮ್ಮ ನೀನಾಗು ಓ ತಂಗಿ ಗರತಿಯಾಗಿ ಬಾಳು ಮಗಳೇ ಗರತಿಯಾಗಿ ಬಾಳು ಮಗಳೇ ಹೋಗಿ ಬಾರಮ್ಮ ತಂಗಿ ನೀನಮ್ಮ ಹೋಗಿ ಬಾರ
ಬಂದಿದ್ದ ಮಗಳನ್ನು ಕಳಿಸುವಾಗ ಇಂತಿಂತ ನುಡಿಗಳನ್ನು ಹೇಳ್ತಾ ಇದ್ದಾರೆ. ನೀವು ಯವ್ವ ನಿಮ್ಮ ಮಕ್ಕಳನ್ನ ನಾಳೆ ಗಂಡನ ಮನೆಗೆ ಕಳಿಸುವಾಗ ಏನು ಹೇಳ್ಬೇಕು ಹೇಳ್ರಿ? ತಂಗಿ, ನಿನ್ನ ಗಂಡ, ನಿನ್ನ ಅತ್ತಿ, ನಿಮ್ಮ ಮಾವ ನೀ ಹೇಳ್ದಂಗೆ ಕೇಳಿದ್ರ ಅಲ್ಲಿರು. ಕೇಳಲಿಲ್ಲ, ನಿನ್ನ ಬ್ಯಾಗ್ ರೆಡಿ ಇಟ್ಕೊಂಡೆ. ಯಾರ್ಯಾರಿಗೆ ಹೇಳಬೇಡ, ಸೀದಾ ಬಂದ್ಬಿಡು. ನಮಗೇನು ಕೊರೆಯಿಲ್ಲ, ಬೇಕಾದಂಗೆ ನಿನ್ನ ಸಾಕಿ ಸಲುತ್ತೇವೆ ಅಂತ ಈಗಿನ ವಾರ ಇಲ್ಲಿ ಗುಲ್ಬರ್ಗ ಜಿಲ್ಲಾದಾಗ ಅಲ್ಲೇವ ಹಾವೇರಿ ಜಿಲ್ಲಾದಾಗ ಇಂಥವು ಹೇಳಿ ಕಳಿಸಿ 2-3 ಬಟ್ಟಿ ಆದ ಬಾಳೆವು ನಮ್ಮ ಜಿಲ್ಲಾದಾಗ ಭಾಳ ಅದಾವ. ಅದಕ್ಕೆ ಅಲ್ಲಿ 3 ಬಟ್ಟಿ ಆದ ಬಾಳೆದಾಗ ಪುರಾಣ ಹೇಳ್ಬಾರ್ದನ್ನ ನಾ ಇಂತಾಗ ಬರ್ತೇನೆ. ಇಲ್ಲಿ ಚಲೋ ಜೀವನ ಆದ್ರ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಇಲ್ಲಿ ಏನ್ ಹೇಳ್ಯಾರ, ಗವಾಯಿಗಳು ಆಗಲೇ ಹಾಡಿದ್ರು, ಬಹಳ ಚಂದ ಹಾಡಿದ್ರು. ಇವ ನೆರೆ ಮನೆಯವರು ಕರೆಯದಲ್ಲಿ ನೀನು ಅವರ ಮನೆಗೆ ಹೋಗಬೇಡ, ತಲೆಯ ಮೇಲಿನ ಸೆರಗ ತೆಗಿಬೇಡ, ನಡುವೋಡ್ಯಾಗ ನಿಂತು ನಗಬೇಡ ನನ್ನ ಮಗಳ, ನಡುವೋಡ್ಯಾಗ ನಿಂತು ನಗಬೇಡ, ತವರಿಗೆ ಕೆಟ್ಟ ಹೆಸರ ತರಬೇಡ ಅನ್ನುವ ಮಾತು ಬಹಳ ಸುಂದರವಾಗಿ ಹಾಡಿದ್ರು. ಅದನ್ನ ಕೇಳಿದ್ರ ಬಹಳ ಖುಷಿ ಅನಿಸ್ತದ. ಆ ರೀತಿ ಒಳಗೆ ಮಾತಮ್ಮ ಮಾಚಾಳ ಗ್ರಾಮದಿಂದ ಬಂದು ಅದರ ಗುಂಡಿಗೆಯ ಸಾಲೋಕ್ಯ ಮನೆಯೊಳಗೆ ಶರಣನ ಮನೆಯನ್ನು ತುಂಬುತ್ತಾ ಇದ್ದಾಳ. ಭಾಗ್ಯದ ಲಕ್ಷ್ಮಿ ಹಂಗ ತುಂಬುತ್ತಾಳ. ಮಾದಮ್ಮ ಒಳಗೆ ಬಂದ ಮೇಲೆ ದಿನಕ್ಕೆ ಸಾಲೋಕ್ಯ ಮನೆತನ ಬಹಳ ಬೆಳಕಿನೊಳಗೆ ಸಾಗುತ್ತದೆ. ಮನೆಯಾಗ ಅಕ್ಕ ತಂಗಿಯರು ಬಹಳ ಮಂದಿ ಇದ್ರು ಸಹಿತ ಅವರು ಹೇಳಿ ಅಂತ ಇವರು ಮಲಗೋದು, ಇವರು ಹೇಳಿ ಅಂತ ಅವರು ಮಲಗೋದು. 2-3 ಮಂದಿ ಸ್ವಸ್ಥರಿದ್ದಾಗ ಬರೋದ ಅಲ್ಲಿ ಜಗಳ. ಆಕೆ ಹಿರೇ ಗೆದ್ದಿಲ್ಲಲ್ಲ, ನಾ ಯಾಕೆ ಕೇಳಿ ಅಂತ ಈಕಿರು ಮಕ್ಕೊಂತಾಳ. ಆದರೆ ಯಾವುದನ್ನ ಮಾದಮ್ಮ ಎತ್ತರಿಸಲಿಲ್ಲ. ಬೆಳಗಿನ ಜಾವದಲ್ಲಿ 5 ಗಂಟೆಗೆ ಎದ್ದು ಇಡೀ ಮನೆಯ ಕಸವನ್ನ, ಅಂಗಳ ಕಸವನ್ನ ಹೊಡೆದು, ನೀರು ಚಳ್ಳೆ ಹೊಡೆದು, ರಂಗೋಲಿಯನ್ನ ಹಾಕಿ, ಸ್ನಾನವನ್ನ ಮಾಡಿ, ದೇವರ ಪೂಜೆಯನ್ನ ಮಾಡಿ, ಬರುವ ಜಂಗಮರ ಆರಾಧನೆಗೆ ಅಡಿಗೆಯನ್ನ ಮಾಡಿ ಇಡುತ್ತಿದ್ದು ಆ ಯಾವ ಮಾದಮ್ಮ. ಎಂತ ಭವ್ಯವಾಗಿರುವಂತ ಅದನ್ನ ಶರಣಬಸವರು ನೋಡಿ ಎಷ್ಟು ಖುಷಿ ಪಡ್ತಿದ್ರು. ನನಗೆ ಹೇಳ್ತಿ, ಒಬ್ಬರಿಗೆ ಮನೆಯಾಗಿ ಇಷ್ಟು ಮಂದಿದ್ರು ಒಂದು ಕೆಲಸ ಹೇಳಂಗಿಲ್ಲ. ಇವಳು ಮಾಡಿದ್ದು ಜಂಗಮರ ಸೇವೆಗೆ ತಡ ಮಾಡದಲ್ಲಿ ಅಡಿಗೆಯನ್ನ ಮಾಡಿ, ಜಂಗಮರ ಪಾದ ಪೂಜೆಯನ್ನು ಮಾಡಿಕೊಂಡು ಬಾಗಿ ಜಂಗಮರಿಗೆ ತೃಪ್ತಿ ಪಡಿಸ್ತಾಳಲ್ಲ. ನಿಜವಾಗಿ ಇವಳು ನನ್ನ ಹೆಂಡತಿ ಆಗಿ ಬಂದಿಲ್ಲ, ಕೈಲಾಸದೊಳಗಿರುವಂತ ಸಾಕ್ಷಾತ್ ಪಾರ್ವತ ದೇವಿ ಇವಳು ಅನ್ನುವ ಮಾತನ್ನ ಶರಣಬಸವರು ಮಾದಮ್ಮನಿಗೆ ಅಂತಿದ್ರು. ಮಾದಮ್ಮ ಇವ ಹಂಗಿರ್ಬೇಕು, ಗಂಡನ ಬಾಯಾಗ ಬೆಲ್ಲ ಆಗಿರ್ಬೇಕು. ಹೆಣ್ಮಕ್ಳು ಎಂತ ಚಿಕ್ಕಳಪ್ಪ ನನಗಂತ ಅವ 10 ಮಂದಿಯಾಗ ಹೇಳ್ಕೊಳ್ಳಂಗೆ ಇರ್ಬೇಕ. ಯವ್ವ ಹೇಳ್ಕೊಳ್ಳಂಗಿರ್ಬೇಕ. ಅವ ಹೋಗಿ ಊರೊಳಗೆ ಹನುಮಂತೆ ಗುಡಿಯಾಗ ಕೂತ್ಕೊಂಡು ಹನುಮಪ್ಪ ನೆನೆಸುವಂತ ತಗೊಂತ ಕುಂದ್ರುವಂತ ಹೆಂಡತಿ ಆಗಬಾರ್ದ. ಆ ರೀತಿ ಒಳಗೆ ಆ ಮಾದಮ್ಮ ಜೀವನವನ್ನ ಸಾಗಿಸುವಂತ ಸಂದರ್ಭದೊಳಗೆ ಎಷ್ಟೋ ದಿನಮಾನಗಳವರೆಗೆ ಏನಾಗುತ್ತದೆ, ಸಾಲೋಕ್ಯ ಮನೆಯೊಳಗೆ ಶರಣಬಸವನ ತಮ್ಮನ ಹೆಂಡತಿ ಒಂದು ದಿನ ವಿಚಾರ ಮಾಡಿ, ನನ್ನ ಮಾವನಾಗಿರುವಂತವ ಬಂದವರಿಗೆಲ್ಲ ದಾನ ಮಾಡೋದು, ನಾನು ಅಡಿಗೆ ಮನೆ ಕುತ್ಕೊಂಡು ಒಲೆ ಮುಂದೆ 3-4 ತಾಸು ಅಡಿಗೆ ಮಾಡಿ ಇಡೋದು, ಮತ್ತು ಮಾದಮ್ಮ
ಬಂದು ಸ್ವಾಮಿಗಳು ಕರ್ಕರದು ಮಾಡಿದ ಅಡಿಗೆ ಓಟ ನೀಡಿ ಬಿಡೋದು ಮನಿ ಹಾಳಾಗಿ ಹೋಗುತ್ತದ ಅನ್ನುವ ಕೆಟ್ಟ ವಿಚಾರ ಶರಣ ಬಸವನ ತಮ್ಮನ ಹೆಂಡತಿಯ ತಲೆಯೊಳಗ ಮೂಡುತ್ತದ. ನಂದನವಾಗಿರುವ ಮನಿ ಕೆಡಬೇಕಾದ್ರೆ ಯವ್ವ, ಅದಕ್ಕೆ ಹೇಳ್ತಾರಲ್ಲ, ಮನಿ ಬೆಳಗಬೇಕಾದ್ರೆ ಹೆಣ್ಣಿನಿಂದಲೇ, ಮನಿ ಸೊರಗಬೇಕಾಯ್ತು ಹೆಣ್ಣಿನಿಂದಲೇ, ಮನಿ ಒಡೆಯಬೇಕಾಯ್ತು ಹೆಣ್ಣಿನಿಂದಲೇ ಅನ್ನುವ ಮಾತು ಹೇಳ್ತಾರಲ್ಲ ಜ್ಞಾನಿಗಳು. ಆ ಪ್ರಕಾರ ವಿಚಾರ ಮಾಡಿ ಈಕೆ ಶರಣಬಸವನ ತಮ್ಮನ ಹೆಂಡತಿ ಒಂದು ದಿವಸ ಗಂಡಗೆ ಜಾಡ ಇರುತ್ತಾಳೆ. ನೋಡು, ದಿನಾಲು ನೀನು ಹೊಲದಾಗ ಬಿಸಿಲು ಅನ್ನದೇ, ಚಳಿ ಅನ್ನದೇ, ಮಳೆಯಲ್ಲದೆ ದುಡಿದು ರಾಶಿ ಮಾಡಿ ತಂದು ರಾಶಿ ಒಟ್ಟತಿ ಮನೆಯಾಗ ನಿಟ್ಟಿನ ಮ್ಯಾಗ ನೆಟ್ಟು ನಿಮ್ಮನ್ನ ಬಂದ ಅತಿಥಿಗಳಿಗೆ, ಭಿಕ್ಷುಕರಿಗೆ, ಜಂಗಮರಿಗೆ ದಾನ ಮಾಡಿ ಹಾಳು ಮಾಡಕಟ್ಟಾರ. ಈ ಮನಿ ಒಳಗ ನನಗೆ ಇರ್ಲಿಕ್ಕೆ ಬ್ಯಾಸರ ಆಗ್ಯದ. ನಿಮ್ಮ ಅಣ್ಣ ಹೊಲಕ್ಕೆ ಹೋಗು ಅಂತ ಹೇಳ, ಇಲ್ಲ ಅಂದ್ರ ನಾವು ಆರಾಮಾಗಿ ಜೀವನ ಮಾಡೋಣ. ನಾಳೆ ಬೆಳಗಾಗಿ ನಿಮ್ಮ ಅಣ್ಣನಲ್ಲಿ ಹೋಗಿ ನಮಗೆ ಬರಬೇಕಾದ ಭಾಗವನ್ನ, ಪಾಲನ್ನ, ಹೊಲದೊಳಗ ಹೊಲ, ಮನೆಯೊಳಗ ಮನಿ, ಸಂಪತ್ತಿನೊಳಗ ಸಂಪತ್ತ ಎಲ್ಲ ಇಸ್ಕೊಂಡು ಬ್ಯಾರೆ ಇದ್ದು ಬಿಡೋಣ ಅನ್ನ ಮಾತನ್ನ ಶರಣ ಬಸವನ ತಮ್ಮನ ಹೆಂಡತಿ ಗಂಡಗೆ ಚಾಡೆ ಅಂತ. ಅವಾಗವ ಅಂತ ನೋಡು, ಹಾಗೆಲ್ಲ ನಮ್ಮಡೆ ನಮ್ಮಣ್ಣ ಪರಮಾತ್ಮ ಇದ್ದಂಗ ಶರಣಬಸಪ್ಪ, ನನ್ನ ಅತ್ತಿಗೆ ಪಾರ್ವತಿ ಇದ್ದಂಗ. ಅವರ ದಾನ ಮಾಡಿದಷ್ಟು ಮನಿ ಉದ್ಧಾರ ಆಗ್ತದೆ. ಬ್ಯಾರೆ ಆಗೋ ಮಾತು ಮಾತಾಡಬೇಡ. ತುಂಬಿದ ಮನಿಯನ್ನ ಒಡೆಯುವುದು ಬೇಡ. ಜೇನು ಗೂಡಿಗೆ ಕಲ್ಲು ಏನು ಹೊಡೆಯಬೇಡ. ನಂದನವನವಾಗಿದೆ ಮನಿ, ಜೇನು ಗೂಡು ತೆಗೆದ ಕೆಡಿಸಬಾರದು. ಅವಾಗ ಕೇಳಿದ್ರು, ನೋಡ್ರಿ, ನಾಳೆ ಬೆಳಗ್ಗೆ ನೀವು ನಿಮ್ಮ ಅಣ್ಣನ ಹತ್ರ ಪಾಲ ಕೇಳಲಿಲ್ಲ ಅಂದ್ರ ನನ್ನ ತೌಡು ಮನೆಗೆ ನಾನು ಹೋಗಿಬಿಡ್ತೀನಿ. ನೀವು ಇನ್ನೊಂದು ಮದುವೆ ಮಾಡಿಕೊಂಡು ಸುಖವಾಗಿ ಬಾಳ್ರಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾಳ. ಕಠೋರವಾದ ಮಾತು ಹೇಳಿದ್ವಿ. ಹೆಂಡತಿಯ ಮೋಹ ಪರವಶಕ್ಕೆ ಒಳಗಾಗಿರುವಂತವ ದೊಡ್ಡಪ್ಪ ಅನ್ನುವಂತವ ಶರಣಬಸವನ ತಮ್ಮ. ಅವಾಗ ಆಯ್ತು, ನೀನು ತವರು ಮನೆಗೆ ಹೋಗ್ಬೇಡ, ನನಗೆ ಹೆಂಡತಿಯಾಗಿ ಆರಾಮಾಗಿ ಮನೆಯಾಗಿದ್ದು ಬಿಡು. ಬೆಳಗಾಗಿ ಎದ್ದು ಅಣ್ಣನಲ್ಲಿ ನಾನು ಪಾಲ ಕೇಳ್ತೇನೆ ಅಂತ ನಿರ್ಧಾರ ಮಾಡಿಕೊಂಡು ಶರಣಬಸವನ ಬೆಳಗಿನ ಜಾವದಲ್ಲಿ ಎದ್ದು ಜಂಗಮನಿಗಾಗಿ ಹೂಪತ್ರೆಯನ್ನು ತರಲಿಕ್ಕೆ ಸಿದ್ಧನಾಗಿದ್ದಾನ. ಕೈಯೊಳಗ ಜೋಳಿಗೆ ಹಿಡ್ಕೊಂಡು ಅವಾಗ ಇವ ತಮ್ಮ ಬಂದು ಶರಣಬಸಪ್ಪನಿಗೆ ಕೈ ಮುಗಿದ, ಅಣ್ಣ, ನನ್ನದೊಂದು ಕೋರಿಕೆ ಅದ ನಿನ್ನಲ್ಲಿ. ಏನು ತಮ್ಮ ಹೇಳು. ದಿನನಿತ್ಯ ಸೂರ್ಯ ಉದಯ ಆಗೋದರೊಳಗಾಗಿ ನೀನು ನೇಗಿಲವನ್ನು ತೆಗೆದುಕೊಂಡು ಹೊಲಕ್ಕೆ ವ್ಯವಸಾಯಕ್ಕೆ ಹೋಗುತ್ತಿದ್ದಿ. ಇಂದು ಎಷ್ಟೊಂದು ಹೊತ್ತು ಏರಿದರೂ ನೀನು ಹೊಲಕ್ಕೆ ಹೋಗಿಲ್ಲ ಅಂದಾಗ ಏನೋ ಒಂದು ನಿನ್ನಲ್ಲಿ ಸಮಸ್ಯೆ ಕಾಡ್ಲಿಕ್ಕಂದ ಶರಣಬಸವ ಅಂತರಾಳದೊಳಗೆ ತಿಳಿದುಕೊಂಡ. ತಮ್ಮ ಹೇಳ್ತ, ನಾನು ನಿನ್ನಲ್ಲಿ ಬೇಡಬಾರದು ಅಣ್ಣ, ಆದ್ರೆ ಏನ್ ಮಾಡಿ ವಿಧಿವಶಾತ್ ಹೆಂಡತಿಯ ಮೋಹದ ಜಾಗದೊಳಗೆ ಬಿದ್ದವನು ನಾನು ಎದ್ದು ಬರಲಿಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ನನ್ನ ಹೆಂಡತಿಗೆ ಈ ಮನೆ ಮುಳ್ಳಾಗ್ಯದಂತೆ, ಬ್ಯಾರೆ ಆಗಬೇಕನ್ನ ಆಸೆ ಉಂಟೆ. ಅದಕ್ಕೆ
ನನಗೆ ಬರುವ ಭಾಗವನ್ನ ಹೊಲದೊಳಗ ಹೊಲ ಮನೆಯೊಳಗ ಮನಿ ಏನೇನು ಬರ್ತದೆ ಎಲ್ಲ ನನಗೆ ದೊರಕಿಸಿ ಕೊಟ್ಟು ಬಿಡು ಅಂತ ತಿಳ್ಕೊಂಡು ಕೇಳಿದಾಗ ಶರಣಬಸಪ್ಪನ ಎದಿಗೆ ಸಿಟ್ಟು ಪಡೆದಂಗಾಯ್ತು. ಒಂದೇ ತಾಯಿಯ ಗರ್ಭದೊಳಗೆ ಬಂದಿರುವ ಅಣ್ಣ ತಮ್ಮಂದಿರ ಬಾಂಧವ್ಯ ಇಲ್ಲಿವರೆಗೂ ಅರಗಿಳಿ ಮರಗಿಳಿ ಬೆಳೆದಂಗ ಈ ಸಾಲೋಕ್ಯ ಮನೆತನದೊಳಗೆ ಬೆಳೆದಿದ್ದೀವಿ. ಇಂದು ಇವನ ಸತಿ ಈ ಮನೆತನವನ್ನು ಒಡೆಯಬೇಕಂತ ಮನಸ್ಸು ಬಂದದಂದ್ರೆ ಬಹಳ ನೋವಾಯ್ತು ಶರಣಬಸಪ್ಪಗೆ. ಇಪ್ಪ ಹೊಲದೊಳಗ ಭಾಗ ಮನೆಯೊಳಗ ಭಾಗ ಅಂತೀಲ್ಲ ತಮ್ಮ, ನಾನು ಬರುವಾಗ ಈ ಹೊಲವನ್ನ ತಗೊಂಡು ಬಂದೀನಿ, ಮನೀನೂ ನನ್ನ. ಅದಕ್ಕೆ ಹೇಳ್ತಾರ, ಭೂಮಿ ನನ್ನದಲ್ಲ, ಕಾಮಿನಿ ನನ್ನವಳಲ್ಲ, ದ್ರವ್ಯ ನನ್ನದಲ್ಲ, ಎಲ್ಲರೂ ನಶ್ವರ ತಮ್ಮ. ಭೂಮಿ ಒಳಗ ಭಾಗ ಮಾಡಿಕೊಡ್ಲಿಕ್ಕೆ ಹಕ್ಕು ನನಗಿಲ್ಲ. ನಿನಗೆ ಯಾವ ಹೊಲ ಬೇಕೋ ನೀ ತೆಗೆದುಕೊಂಡು ಬಿಡು. ಮನಿ ಒಳಗ ನಿನಗೆ ಯಾವ ಮನಿ ಬೇಕೋ ತಗೋ. ನಿನಗೆ ಮನೆಯಾಗ ಏನು ಪಗಡಿ ಪಾತ್ರೆಗಳು ಏನು ಬೇಕಲ್ಲ ಎಲ್ಲ ತಗೋ. ನಿನಗೆ ಬೇಡವಾದ ವಸ್ತುವನ್ನ ನನ್ನ ಭಾಗಕ್ಕೆ ಬಿಡುವಂದ ಶರಣಬಸವ. ಶರಣಬಸವ ಎಷ್ಟು ಸಮಾಧಾನದ ಗುಣ. ಶರಣಪ್ಪ ಅಂದ್ರೆ ಸಮುದ್ರ ಇದ್ದಂಗ, ತುಂಬಿದ ಹೊಳಿ ಇದ್ದಂಗ. ಸೀದಾ ಆ ಮಾತನ್ನ ಕೇಳಿದವರೇ ಅವರಿಬ್ಬರು ಗಂಡ ಹೆಂಡತಿ ಏನು ಮಾಡುತ್ತಾರ, ಒಳ್ಳೆ ಎರಿ ಹೊಲವನ್ನು ತೆಗೆದುಕೊಂಡು ಮನೆಯಾಗ ಅವರ ಹೆಂಡತಿ ಈ ತನ್ನದೊಂದು ಸೊನ್ನೆ ಪಾತ್ರೆ ಪಡಗ ಎಲ್ಲ ಒಳ್ಳೊಳ್ಳೆವು ತಾನೇ ಹಂಡೆ ಬಾಂಡೆ ಎಲ್ಲ ತಗೊಂಡು ಬ್ಯಾರೆ 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 ದಡ 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 ಇಟ್ಕೊಂಡು ಬಿಟ್ರು. ಒಬ್ಬ ಹೆಣ್ಮಕ್ಳು ಕೈ ಕಾಲು ಹೋಗ್ತಿರ್ತಾವ. ಅವಾಗ ಶರಣಬಸಪ್ಪನ ಭಾಗಕ್ಕೆ ಹಳೆಯದಾದ ಮಣ್ಣಿನ ಮಡಿಕೆಗಳ ಗಡಿಗೆಗಳ ಪಾತ್ರೆಗಳನ್ನ ಮಣ್ಣಿನ ಮಡಿಕೆ ಬಿಟ್ಟು ಎಲ್ಲಾ ತಗೊಂಡ. ಬರೆಯ ಮನಿಯನ್ನ ಬಿಟ್ಟ. ಎಂದೂ ಬೆಳೆಯಲಾರದ ಬರಲಾದ ಕರಕೀಯ ತದ್ದಾದ ಹೊಲವನ್ನ ಆ ಶರಣರ ಭಾಗಕ್ಕೆ ಬಿಟ್ಟ. ಒಳ್ಳೆ ಹೊಲ ತಗೊಂಡ ತಮ್ಮ. ಎಂದೂ ಬೆಳೆದಿಲ್ಲ ಅದನ್ನು ಬಿಟ್ಟಾಗ ಶರಣಬಸವ ಪಾಲಿಗೆ ಬಂದದ್ದು ಪಂಚಾಮೃತ ರಬೇಕ. ಅದು ನನ್ನ ತಮ್ಮ ಬಿಟ್ಟಾನಂದ್ರ ನನ್ನ ತಮ್ಮನ ಬಾಳು ಬಂಗಾರವಾಗಲಿ, ನನ್ನ ತಮ್ಮನ ಕಷ್ಟಗಳೆಲ್ಲ ನನ್ನ ತಮ್ಮನಿಗೆ ಬರಬಾರದು, ಅವನಿಗೆ ಬರುವ ಮುಂಬರುವ ಕಷ್ಟಗಳೆಲ್ಲ ನನಗೆ ಬರಲಿ ಅಂದ ಶರಣಬಸವ. ನನಗೆ ಬರಲಿ, ಅವ ಸುಖವಾಗಿ ಇರಲಿ, ಸುಖವಾಗಿ ಇರಲಿ. ಎಂತ ಮಾತು. ಅದಕ್ಕೆ ಶರಣರ ಮನಸ್ಸು ಹೀಗಿರ್ತದೆ, ನಮ್ಮ ನಿಮ್ಮ ಮನಸ್ಸು ಬೇರೆನೇ ಇರ್ತದೆ. ನಾವು ಇವು ಅಂತಂದಿದ್ರು ಬ್ಯಾರೆ ಆಗುವಾಗ ಅವನ ಕೈಯಾಗಿ ಚಪ್ಪಗೊಡ್ಲಿ, ಇನ್ನೊಬ್ಬವನ ಕೈಯಾಗಿ ಹುಡುಗೋಲು ನೋಡಬೇಕು ಹೊಡೆದಾಟ. ಅದಕ್ಕೆ ಹೇಳ್ತಾರ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಶರಣಬಸವ ಅರಿತುಕೊಂಡವನಾಗಿದ್ದಾನ. ಅಣ್ಣ ತಮ್ಮಂದಿರ ಒಂದು ಬಂಧನದೊಳಗೆ ನಾವು ಕಲಹವನ್ನ ಮಾಡಬಾರದು ಎಂದು ಕರಕೀಯ ಫಲವನ್ನ ತೆಗೆದುಕೊಂಡ ಸಮಾಧಾನಿ ಶರಣಬಸವ. ಶರಣಬಸವ ಅವಾಗ ಇಡೀ ರಂಗೋಲಿಗೆ ಕುಡಿದ ಜನ ಕೆಪ್ಪ ಶರಣಬಸಪ್ಪ ನಿನ್ನ ತಮ್ಮ ಇಷ್ಟೆಲ್ಲವನ್ನು ತೆಗೆದುಕೊಂಡು ಸುಮ್ಮನೆ ಕುಳಿತುಕೊಂಡಿಯಲ್ಲ, ನಿನ್ನ ಜೀವನಕ್ಕೆ ಏನೋ ಬೇಡ. ಯಪ್ಪ, ನನ್ನ ಜೀವನಕ್ಕೆ ನಾನು ತಮ್ಮ ಬಿಟ್ಟಾನಲ್ಲ, ಅದು ಒಂದೇ ಸಾಕು, ಅದು ಒಂದೇ ಸಾಕು. ಹೇಳ್ತಾ ಇದ್ದೀನಿ. ಆದ್ರೆ ಜೀವನಕ್ಕೆ ಬೇಕಾಗಿರುವುದನ್ನು ದೇವರು ಕೊಡಬೇಕ, ಶಿವ ಕೊಡಬೇಕ. ಶರಣಬಸಪ್ಪ ಹೇಳ್ತಾನ, ಮಂದಿ ಕೊಟ್ಟಿದ್ದು ಮನೆ ತನಕ, ಶಿವ ಕೊಟ್ಟಿದ್ದು ಮನೆ ತನಕ ಅಂತ ಹೇಳ್ತಾನೆ. ಇನ್ನೊಬ್ರು ಕೊಟ್ಟಿದ್ದು ಏಟಾಗ್ತದಪ್ಪ ನಮಗ.
ಶರಣಬಸಪ್ಪ ಹೇಳ್ತಾನ, ಇರ್ಲಿ ಶಿವ ಕೊಟ್ಟದ್ದು ಅದು ಅಮೃತ ಅಂತ ತಿಳಿದು ಜೀವನವನ್ನು ಮಾಡಬೇಕೆಂದಾಗ ಇಡೀ ಅರಳ ಗುಂಡಿಗೆಯ ಜನರೆಲ್ಲ ತಿರುವನ್ನ ಅದ್ಭುತವಾಗಿರುವಂತ ವಿಚಾರದೊಳಗೆ ಶರಣಬಸಪ್ಪ ಸುಮ್ಮನೆ ಕುತ್ಕೊಂಡ ಕರ್ಕಿ ಆಸನ ಮಾಡಬೇಕಲ್ಲ, ಅವನಿಗೆ ಗೋರಿಲ್ಲ, ಗಳೆ ಸಾಮಾನುಗಳಿಲ್ಲ, ಏನೂ ಇಲ್ಲ, ಬರಿಗೈ ಬಂಟ. ಶರಣಬಸವ ಅಲ್ಲ ಗುಂಡಿಗೆ ನೀವೆಲ್ಲ ಭಕ್ತರು ಏನಿದ್ರಿಲ್ಲ, ಒಬ್ಬೊಬ್ರು ಬಂದು ಸಾಲೋಕ್ಯ ಮನೆಯನ್ನ ತುಂಬಿ, ಶರಣಪ್ಪ ಏನೂ ಚಿಂತೆ ಮಾಡಬೇಡ, ನಾವು ಎಲ್ಲ ವ್ಯವಸಾಯದ ವಸ್ತುಗಳನ್ನ ಹೋರಿಗಳನ್ನು ನಿಮಗೆ ಸಜ್ಜು ಮಾಡಿ ಕೊಡುತ್ತೇವೆ. ಎಂದೂ ಬೆಳೆಯಲಾರದ ಬರಲಾದ ಭೂಮಿ ಕರಕೀಯ ದೊಡ್ಡ ಹೊಲವನ್ನ ನೀನು ದೊಡ್ಡ ಮನಸ್ಸಿನೊಳಗ ಹಸನ ಮಾಡು ಶರಣಬಸವ ಅಂತಾರ. ಒಬ್ಬೊಬ್ಬರ ಒಂದೊಂದಾಗಿ ಕೊಟ್ಟು ಶರಣಬಸಪ್ಪ ವಿಚಾರದೊಳಗೆ ಅವನು ಮುಂದೆ ಜಂಗಮರ ಆರಾಧನೆಯನ್ನು ಮಾಡಿಕೊಂಡು ಜಂಗಮರ ಪಾದೋದಕವನ್ನು ತೆಗೆದುಕೊಂಡು ಆ ದಡ್ಡಾದ ಕರಿಕಿಯ ಹೊಲಕ್ಕೆ ಜಂಗಮರ ಪಾದೋದಕವನ್ನ ಹಾಕಿ ಮುಂದೆ ಹಸನ ಮಾಡಿ ಬಿತ್ತುವ ಕಾರ್ಯವನ್ನ ಮಾಡ್ತಾನ. ಮುಂದೆ ಏನು ಆಗುತ್ತದ ಅನ್ನುವಂಥ ವಿಚಾರ ನಾಳಿನ ದಿವಸ ಮತ್ತೆ ನಾವು ನೀವೆಲ್ಲ ಇಲ್ಲಿ ಕೂಡ ಬಿತ್ತೋ ಕಾರ್ಯ ಮಾಡಿ ರಾಶಿ ನಮಗೇನಾಗಿಬಿಡ್ತಾವ ಅಂದ್ರೆ, ಈಗ ವರ್ಷ ಬಂದಿರಲ್ಲ ಗೊತ್ತಿಲ್ಲ ನಿಮಗೆ ಅನ್ನಬಹುದು. ಒಂದು ವರ್ಷಕ್ಕ ಏಸೂರಿ ಪುರಾಣಕ್ಕೆ ಹೋಗ್ತೇನೆ ಗೊತ್ತಿಲ್ಲ. ಒಂದೂರಾಗ ಇದನ್ನು ಮಾಡ್ತಾರ, ಒಂದೂರಾಗ ಇನ್ನೊಂದು ಮಾಡ್ತಾರ. ಹಿಂಗಾಗಿ ಸ್ವಲ್ಪ ನಾವು ನೆನಪು ಹಾರಿರ್ತೀವಿ. ಅದಕ್ಕೆ ನಿಮ್ಮನ್ನ ಕೇಳ್ತೇವಿ. ಮತ್ತೆ ಕಟ್ಟಿ ಮ್ಯಾಗ ಕೊಟ್ಕೊಂಡು ನಮ್ಮ ಸುದ್ದಿ ಮಾತಾಡಬೇಡ್ರಿ ಪುಣ್ಯಾತ್ಮರ. ಗೊತ್ತಿಲ್ಲ ನಮಗೆ ಪಾದರ್ಶ ಮಾಡಿದ್ದು ಭಿನ್ನಾಯಿ ಮನೆ ಉಂಡು ಹೋಗ್ಯಾನಲ್ಲ, ಗೊತ್ತಾಗೋದಿಲ್ಲ ನಮಗಂತ ಮಾತಾಡಬಾರ್ದು ಅನ್ನುವಂಥ ವಿಚಾರದೊಳಗೆ ನಾಳೆ ದಿವಸ ಶರಣಬಸವ ಆ ಕರಕಿ ಹೊಲವನ್ನ ಯಾವ ತರನಾಗಿ ಬಿತ್ತಿ ಅವನು ಬೆಳೆದು ರಾಶಿಯನ್ನ ಮಾಡ್ತಾ ಇದ್ದಾನೆ ಬರ್ತಕ್ಕಂಥದ್ದು ಬಂದು ಹೋಗಿರ್ತದೆ. ಇನ್ನು ಮೇಲೆ ಪುರಾಣ ಒಳ್ಳೆ ವೈಭವದೊಂದಿಗೆ ಪವಾಡದೊಂದಿಗೆ ನಡೀತದ. ಪುಣ್ಯಾತ್ಮರೇ, ಹೆಚ್ಚು ಭಕ್ತರು ಬಂದು ಪುರಾಣವನ್ನ ಕೇಳಿ ಧನ್ಯರಾಗಬೇಕ, ಪುಣ್ಯಾತ್ಮರಾಗಬೇಕ ಅನ್ನುವಂಥ ಒಂದು ವಿಚಾರವನ್ನ ಹೇಳ್ತಾ ಇದ್ದೀನಿ. ಈಗ ಮಲ್ಲು ಹಣಮಗೋಡು ಸಾಕಿನ್ ಕುರ್ನಳ್ಳಿ ಈ ಭಕ್ತ ಪುರಾಣಿಕರಿಗೆ 101 ರೂಪಾಯಿ, ಗವಾಯಿಗಳಿಗೆ 51 ರೂಪಾಯಿ, ತಬಲಾಜಿಯವರಿಗೆ 51 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಚಪ್ಪಾಳೆ ಹಾಕಿದ್ರೆ ಈ ಪುಣ್ಯಾತ್ಮರಿಗೆ ಶರಣಬಸವೇಶ ಉತ್ತರೋತ್ತರವಾಗಿ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ತಿಳ್ಕೊಂಡು ನಾನು ಬೇಡ್ತಾ ಇದ್ದೇನೆ. ಸಂಗನಗೌಡ ಶರಣಪ್ಪಗೌಡ ಮುರುಡಿ ಹೇಳಕ್ ಬಿಟ್ರಿ. ಈ ಪುಣ್ಯಾತ್ಮ ನಾಳಿನ ಬೆಳಗ್ಗೆ ಜಾವ ಕಲಾವಿದರಿಗೆ ಜಂಗಮರಿಗೆ ಉಪಹಾರದ ಸೇವೆಯನ್ನು ವಹಿಸಿಕೊಂಡಿದ್ದಾನೆ. ಚಪ್ಪಾಳೆ ಹಾಕಬೇಕು. ಹಾವೇರಿ ಜಿಲ್ಲೆಯಿಂದ ಕಲಾವಿದರು, ಪುರಾಣಿಕರು, ಗವಾಯಿಗಳು, ತಬಲಾಜಿಯವರು ನಮ್ಮೂರಿಗೆ ಬಂದಾರಂದ್ರ
ಅವ್ರನ್ನೇ ಇಟ್ಟು ಮನೆ ಬಿಟ್ಟ ಕರ್ಕೊಂಡು ಹೋಗಿ ಬಿಸಿ ಬಿಸಿ ಏನಾರ ಮಾಡಿ ಉಳಿಸಿ ತಿನಿಸಿ ಸ್ವಲ್ಪ ಅವ್ರನ್ನ ದಪ್ಪ ಮಾಡಿ ಕಳಿಸಿದ್ರೆ ಮತ್ತ ಹತ್ತೂರಾಗ ಪುರಾಣ ಹೇಳಕ್ ಶಕ್ತಿ ಬರ್ತತಿ ಅನ್ನುವ ಮಾಲಿಕೆ ಅದರ ಗುಂಡಿಗೆಯೊಳಗ ತುಂಬಿ ತುಳುಕುತ್ತದ ಅನ್ನುವ ಮಾಲಿಕೆಯಲ್ಲಿ ಆ ಪುಣ್ಯಾತ್ಮರ ಮನೆಯೊಳಗ ನಾಳೆ ಬೆಳಿಗ್ಗೆ ನಮ್ಮದು ಉಪಹಾರದ ಸೇವೆ ನೆರವೇರ್ತದೆ. ಇನ್ನು ನಾಡ್ದು ಯಾರ ಕರೆಯಂಗಿದ್ರೆ ಕರೀರಿ ಉಪಹಾರಕ್ಕೆ ಆಮೇಲೆ ಮುಂಜಾನಿದಾತ ಮಧ್ಯಾಹ್ನದ ಚಿಂತಿತ್ ನನಗ ಸಜ್ಜಾದ್ರೆಲ್ಲ ಧೈರ್ಯ ಬಂತ. ಈಗ ಸದ್ಯದಲ್ಲಿ ನಮ್ಮ ಆತ್ಮೀಯರಾಗಿರುವಂತ ರಚಯ್ಯ ಶಾಸ್ತ್ರಿಗಳು ಕಲಿಕೆರೆ ಒಳಗ ಪುರಾಣವನ್ನು ನಿನ್ನೆ ಹೇಳಿಬಿಟ್ಟು ಇವತ್ತ ಶರಣಪ್ಪನ ಒಂದು ಸ್ಥಾನದೊಳಗ ಸಾಲೋಕ್ಯ ಮನೆತನದೊಳಗ ಅವರಿಗೆ ಈ ಸೇವಾ ಸಿಕ್ಕದಲ್ಲ. ಪೂರ್ವ ಜನ್ಮದ ಪುಣ್ಯ ಅವರದು, ಪೂರ್ವ ಜನ್ಮದ ಪುಣ್ಯ ಅನ್ನುವಂತ ಒಂದು ಮಾತನ್ನ ನಾನು ತಿಳಿಸಿ ಈಗ ಅವರು ಮೊದಲ ಒಂದು ಪದ್ಯವನ್ನ ಹಾಡ್ತಾರ. ಒಳ್ಳೆ ಸಂಗೀತಗಾರರು, 16 ವರ್ಷ ಅವರು ನಮ್ಮ ಜೊತೆಗೆ ಪುರಾಣಕ್ಕ ಹಾಡ್ಲಿಕ್ಕೆ ಮೊದಲ ಗವಾಯಿಗಳಾಗಿದ್ರು. ಆಮೇಲೆ ಮೊದಲ ಪೊಲೀಸರಾಗಿ ಆಮೇಲೆ PSI ಹಾಕಾರಂತ ನೋಡ್ರಿ. ಹಂಗ ಪ್ರೊಬೇಷನ್ ಆಗಿ ಈಗ ಅವ್ರು ಮತ್ತ ನನ್ನಂಗ ಮೈಕ್ ಮುಂದಿಟ್ಕೊಂಡು ದೊಡ್ಡ ಶಾಲ ಹಾಕೊಂಡು ಶಾಸ್ತ್ರಿಗಳಾಗ್ಯಾರ. ನನಗೆ ಬಹಳ ಸಂತೋಷ. ಆ ನಮ್ಮ ರಾಚಯ್ಯ ಸ್ವಾಮೀಜಿಯವರು ಈಗ ಬಂದು ಒಂದು ಪದ್ಯವನ್ನ ಹಾಡ್ತಾರ. ಅಂದ್ರೆ ಮೊದಲ ಯುದ್ಧದ ಪದ್ಧತಿ ಮರಿಬಾರ್ದ್ರಿ. ಗವಾಯಿಗಳಾಗಿ ಹಾಡ್ತಾರ, ಶಾಸ್ತ್ರಿಗಳಾಗಿ ಪ್ರವಚನವನ್ನ ಮಾಡ್ತಾರ. ಅವರಿಗೆ ಅಲ್ಲಿಂದ ಕಾರತಿಗಳೊಳಗದಾರ್ರಿ ಅವರು ಗಂಗಾವತಿ ಹತ್ರ, ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರ ಹೊರಗುಂಡಿಗೆ. ಅಂದ್ರ ಎಲ್ಲರೂ ಏನೈತಲ್ಲ ನಿಮ್ಮ ಶಕ್ತ್ಯಾನುಸಾರವಾಗಿ ಅಲ್ಲಿ ನಮ್ಮ ಶರಣಪ್ಪನವರ ಕಡೆಗೆ 101 201 51 ಕಲಾವಿದರಂದ್ರ ಅರಳ ಗುಂಡಿಗೆಗೆ ಬಂದಿದ್ದಾರ. ಅಂದ್ರ ಕಲಾವಿದರಿಗೆ ಅರಳ ಗುಂಡಿಗೆ ತವರು ಮನೆ ಇದ್ದಂಗ, ತವರು ಮನೆ ಇದ್ದಂಗ. ತವರು ಮನೆಗೆ ಬಂದ ಹೆಣ್ಮಕ್ಳನ್ನ ಉಡಿ ತುಂಬಿ ಕಳಿಸೋ ಪದ್ಧತಿ ಐತಿ, ಹಂಗ ಕಳ್ಸಕ್ ಬರೋದಿಲ್ಲ ಅನ್ನುವ ಮಾಲಿಕೆಯೊಳಗ ನಮ್ಮ ಶಾಸ್ತ್ರಿಗಳಿಗೆ ನೀವು ನಿಮ್ಮ ನಿಮ್ಮ ಶಕ್ತ್ಯಾನುಸಾರವಾಗಿ ತಾಯಂದಿರಾಗಲಿ ಅಣ್ಣಂದಿರಾಗಲಿ ಗ್ರಾಮದ ಹಿರಿಯರು ಎಲ್ಲರೂ ತಮ್ಮ ಶಕ್ತ್ಯಾನುಸಾರವಾಗಿ ಕಾಣಿಕೆಯನ್ನ ಅಲ್ಲಿ ನಮ್ಮ ಶರಣಪ್ಪನವರ ಕಡೆಗೆ, ಅಲ್ಲಿ ನಮ್ಮ ಸ್ವಾಮಿಯವರ ಕಡೆಗೆ ಬರಸ್ರಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೇವೆ. ಹಲೋ ಸಪ್ರ ಹಲೋ ಚೂರು ಬಿಡು, ಇದಕ್ಕೆ ಮೈಕ್ ಬಿಡೋದಂತ. ಜೈ ಮಂಗಲಂ ಜೈ ನಮ ಪಾರ್ವತೀಪತೀಶ್ವರ ಮಹಾದೇವ. ಶರಣ ಬಸವೇಶ್ವರ ಮಹಾರಾಜ್ ಕಿ, ಸಿದ್ಧಲಿಂಗ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಗುರು ಪಂಚಾಕ್ಷರ ಪುಟ್ಟರಾಜೇಶ್ವರ ಮಹಾರಾಜ್ ಕಿ, ಕಲಿಕೇರಿ महाराज शिवाचार्य महाराज की साम जय नमः. ಸಮಯ ಬಹಳ ಆಗ್ಯದ. ಇದು ಎಲ್ಲಿಂದ ಬಂದು ಕುಂತ ಅಂತಾರೆ. ಇಲ್ಲ 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 ಇದು ಗೊತ್ತದ ನಮ್ಮ ಕಡೆ ಅಂತ ಇಷ್ಟು ಲೇಟಾಗಿ ಕೊಟ್ಟರೆ ನಮ್ಮ ಕಡೆಗೆ ಏನು ಮಾಡ್ತಾರೆ, ಇಷ್ಟೊತ್ತಿಗೆ ಯಾರಿಗಾರು ಕೊಟ್ಟಾಗ ಭಾಳ ಚಂದ ಒಬ್ಬ ಹೆಣ್ಮಗಳು ಚೂಟಿ ಬಿಡ್ತಾಳ. ಏನಂತ ಯಾವಾಗ ಬಂದು ಕುಂತ ಎಟಕ್ತವ್ರಿಗೆ ಇದ್ರದಾಟ ಈಗ ಇದ್ರ ಶುರುವಾದ. ಇನ್ನು ಯಾಕೆ ಇರ್ಬೇಕತ್ತಿ, ನಾನಂತೂ ಹೋಗಿಲ್ಲವ ಅಂತ ಕೇಳ್ತಿರ್ತಾಳೆ. ನೀವು ಹೋದ್ರೆ ಹೆಂಗೆ ಅಕ್ಕ, ನಿನ್ನ ಜೊತೆ ನಾನು ಬರ್ತೀನಂತ. ಇವರಿಬ್ಬರು ಮಾತಾಡೋದು 4 ಮಂದಿ ಕೇಳಿಸಿರ್ತಾರೆ. ಏನಾಯ್ತು ಊರು ತುಂಬಿದ ಸುದ್ದಿ.
ಹಾಂಗ ಹೊಸರು ಎದ್ದು ಹೋದಾಗ ನಮ್ಮ ಬಾಳೆ ಮೇಲೆ ಬರ್ತೇಳ್ರಿ ನೋಡೋಣ ಬಸವಣ್ಣಗ ನಮಗೂ ಬಿಡುಗಡೆ ಇಲ್ಲ ಅಲ್ಲ ಆಗ್ಬಾರ್ದು ಆ ಟೈಮಲ್ಲಿ ಅದ ಒಂದೇ ಒಂದು ಹೇಮಾವತಿ ತಾಯಿ ಮತ್ತು ಬಲವಂತ ಶರಣರ ಮೇಲೆ ಒಂದು ಭಕ್ತಿಗೀತೆ ಬರ್ತೀನಿ ನಾನು ನಿಜವಾಗ್ಲೂ ನಿಜವಾಗಿ ಅದು ಬರೀಬೇಕಾದ್ರೆ ಎನ್ನ ವಿದ್ಯಾಗುರುಗಳಾದ ಶಿವಯೋಗಿ ಗದಿಗಿನ ಒಡೆಯ ಪುಟ್ಟರಾಜಕವಿ ಗುರುವರರ ಆಶೀರ್ವಾದ ಮತ್ತು ಅರಳಗುಂಡಿಗೆಯ ಶರಣಬಸವನ ಕೃಪಾ ಮತ್ತು ನಮ್ಮ ಪೂಜ್ಯ ಶಾಸ್ತ್ರಿಗಳ ಸಹಕಾರ ಮತ್ತು ಗವಾಯಿಗಳ ತವರಾಜಿಯವರ ಸಹಕಾರ. ಯಾಕೆ ಎಲ್ಲರಿಗೂ ನಮಸ್ಕಾರ ಅಂತ ಕುಂತ್ರೆ ಮೈಕ್ ಇಸ್ಕೊಂಡಂಗದಾರ. ಈ ಮೈಕ್ ಕೊಡಕ ಪಾಪ ಹುಡುಗ ಒದ್ದಾಡ್ತದ. ಇನ್ನು ಬೆಳತರು ಮಾತಾಡಿಕೆ ಕುಂತ್ರೆ ಕಸ್ಕೊಂಡ್ಬಿಡ್ತಾರ ಮಾತ. ಮತ್ತು ನಾನು ನಿಜವಾಗಿ ಹೇಳ್ತೇನೆ ಅಜ್ಜಾರ್ ಹೇಳಿದಂಗೆ 1991ರಿಂದ ಪುರಾಣ ಮಾಡಕತ್ತೀವಿ. ಪುಟ್ಟರಾಜಗಳ ಕೈ ವಿದ್ಯೆ ಕಲಿತು ಅಲ್ಲಿಂದ ಇಲ್ಲಿವರೆಗಾದ್ರೆ ಪುರಾಣದಾಗ ಶರಣಬಸವನಿಗೆ ದೀಕ್ಷಾ ಕೊಟ್ಟವ್ರು ಯಾರು ಅಂದ್ರೆ ಕಲಿಕೇರಿ ಮುರಳರಾಜ ಶಿವಾಚಾರ್ಯ ಅಂತ ಬರ್ತಿತ್ತು. ಆದ್ರೆ ನೋಡಿದ್ದಿಲ್ಲ ನಾ ಅರಳಗುಂಡಿ. ಸುಟ್ಟೆಲ್ಲ ಪುರಾಣ ಮಾಡೀನಿ, ನಾವದಿಗೆ ಪುರಾಣ ಹೇಳೀನಿ, ಹೇಳ್ಬೇಕಾರೆ ಅಲ್ಲಿ ಸುಟ್ಟೆಲ್ಲ ಮಾಡೀನಿ. ಆದ್ರೆ ಶರಣಬಸಪ್ಪ ಕೃಪೆ ಆಗ್ಯದ, ಅದು ಇಲ್ಲಿ ಬರೋದಾಗಿಲ್ಲ. ಈಗ ನಮ್ಮ ಪರಮ ಪೂಜ್ಯ ಪಂಡಿತೋತ್ತಮರು ಒಳ್ಳೆ ವಾಕ್ಚಾತುರ್ಯ ಉಳ್ಳವರು, ಅಮ್ಮವರು ಬರೆದ ಪುರಾಣವನ್ನು ಅಚ್ಚುಕಟ್ಟಾಗಿ ಬಿಡಿಸಿ ಮಲ್ಲಿಗೂ ಹೆಂಗಿಡ್ತಾರಲ್ಲ ಹಂಗೆ ಹೇಳುವಂತ ಕನ್ನಡ ನಾಡಿನೊಳಗ ಯಾರ ಶಾಸ್ತ್ರೀಜಿಯವರದಂದ್ರೆ ಅದು ಪಂಡಿತ ಶ್ರೀ ಶಾಂತಿವೀರಯ್ಯ ಶಾಸ್ತ್ರಿಗಳು. ಹಾವೇರಿ ಇದು ವಿಶೇಷವಾಗಿ ಪುರಾಣಕ್ಕೆ ಎಲ್ಲರೂ ಹಾಡ್ತಾರೆ. ನಾನು ಹಾಡ್ತೇನೆ, ನಮ್ಮ ಅಣ್ಣ ಹಾಡ್ತಾನೆ, ಮಾವ ಹಾಡ್ತಾನೆ, ಕಾಕ ಹಾಡ್ತಾನೆ. ಆದರೆ ಅಮ್ಮನವರು ಬರೆದ ಪುರಾಣವನ್ನು ವಿರಳವಾಗಿ ಓದಿ ಆ ಪುರಾಣದ ಶ್ರೀಕಂಠದಿಂದ ಅಚ್ಚುಕಟ್ಟಾಗಿ ಓದಿ ಮೈ ರೋಮಾಂಚನವಾಗಿ ಓದುವಂತ ಗವಾಯಿಗಳೆಲ್ಲಂದ್ರೆ ಅದು ವೀರೇಶ್ ಕುಮಾರ್ ಗವಾಯಿಗಳು. ಎಡ್ರಾಮಿ ಅದಕ್ಕೆ ತಕ್ಕಂತ ತಬಲ ನೋಡ್ರಿ, ವಯಸ್ಸು ಹುಡುಗಂದು ಇನ್ನೂ ಸಣ್ಣದ ಭಾಳ ಚಂದ ಬೆಳೆ ಹೋದನ. ಇಲ್ಲೇ ಕನ್ಯೆ ನೋಡಿದ್ರೆ ಪರವಾಗಿಲ್ಲ. ಅಲ್ಲ ಮತ್ತೆ ರೂಮ್ನೇ ನನ್ನ ಕೂಡ ಜಗಳ ಆಡ್ಯಾರ ಬೇಡ ಅಂತ ಒಳ್ಳೆ ನಿಜವಾಗ್ಲೂ ತಬಲ ಚತುರ ಪ್ರವೀಣ್ ಕುಮಾರ್ ಅವರು. ಈ ಊರಿನ ಸಮಸ್ತ ಸಕಲ ಧರ್ಮದ ಗುರು ಹಿರಿಯರಿಗೂ ಹಾಗೂ ಮಾತೋಶ್ರೀ ಹೇಮಾವತಿ ತಾಯಿಯವರಿಗೂ ಬಲವಂತ ಶರಣರಿಗೂ ಎಲ್ಲರಿಗೂ ಈ ಸಮಿತಿ ಹಿರಿಯರಿಗೆ ಕಿರಿಯರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಶರಣಾರ್ಥಿಗಳು. ಬಸವಣ್ಣವರಿಗೂ ಟೈಮ್ ಇಲ್ಲ, ಇದೇ ಒಂದು ತಾಸು ಹಾಕಿತ್ತು. ಯಾಕಪ್ಪ ಏನು ಹೇಳಲಿಲ್ಲ, ಸುಮ್ಮಕ್ಕಳು ಶುರು ಮಾಡಿದಾಗ ಬೇಡ್ರಿ, ಆ ಗೀತೆಯನ್ನು ಕೇಳ್ರಿ. ಹೇಮಾವತಿ ತಾಯಿಯವರು ಯಾಕೆ ಬರೆದ್ರಿ ಪುರಾಣ? ಮಾವನೂರ ಚೆನ್ನ ಕವಿಗಳು ಬರೆದಾರ, ಗುರುಲಿಂಗ ಕವಿಗಳು ಬರೆದಾರ, ದ್ಯಾಂಪುರದ ಕಲಿನಾಥ ಕವಿಗಳು ಬರೆದಾರ, ಎಲ್ಲ ವಿದ್ಯಾಗುರು ಆಗಿರ್ತಕ್ಕಂಥ ಶಿವಯೋಗಿ ಪುಟ್ಟರಾಜ ಕವಿ ಗುರುವರರು ಬರೆದಾರ. ಆದ್ರೆ ಈ ಕಲಿಯುಗದೊಳಗ ಅಂದು ಶರಣನ ಹೆಂಡತಿಯಾಗಿರ್ತಕ್ಕಂಥ ಮಾನಮ್ಮನ ಪ್ರತಿರೂಪವಾದ ಹೇಮಾವತಿ ತಾಯಿ ಬರೆದಾಳಂದ್ರೆ ಇದಕ್ಕೊಂದು ಮರ್ಮದ, ಇದಕ್ಕೊಂದು ಧರ್ಮದ, ಇದಕ್ಕೊಂದು ಅದ್ಭುತವಾದ ಶಕ್ತಿ ಅದ. ಕೇಳಿ ಕರುಣೆಯ ಶ್ರೀ ಶರಣ ಬಸವ ಅರಳಗುಂಡಗಿಯ ಶ್ರೀ ಶರಣ ಬಸವ ಬಸವ ಪುರಾಣದ ವಾಚನವಾ ನೀ ತಿಳಿಸಿದೆ, ಜನರ ಮನವಾ ನೀ ಪೊರೆದೆ, ನಿನ್ನಂತ ಕರುಣೆ ಬಲವಂತ ಶರಣರ ಬಲವಂತ ಶರಣರ ಸತಿಯಾಗಿ ಹೇಮವತಿ
ಶರಣರ ನುಡಿಯೇ ಗೀತೆಯ ಮಾಡಿ ಶರಣರ ನುಡಿಯೇ ಗೀತೆಯ ಮಾಡಿ ಶಾಂತವೀರ ಶಾಸ್ತ್ರಿಗೆ ಕೊಟ್ಟಿಯವ ವೀರೇಶ ಕವಾಯ್ ಹಾಡಿದನು ಅವ ಹಿಮವತಿಯುವ ಅರಳಗುಂಡಿಗಿಯ ಶರಣನ ಚರಿತೆ ಅರಳಗುಂಡಗಿಯ ಶರಣನ ಚರಿತೆ ಪರಶಿ ಶರಣ ಪರಶಿ ಶರಣ ಕರುಣ ಅರಳಗುಂಡಿಗಿಯ ಶ್ರೀ ಶರಣ ಕವಿಯು ಬರದ ಕವನ ತಾಯಿ ಕವಿಯು ಬರದ ಕವಿಯು ಬರದ ಕವಿಯು ಬರದ ಕವನ ತಾಯಿ ಕವಿಯು ಬರದ ಕವನ ತಾಯಿ ಶರಣರ ಲೀಲೆ ಕೇಳು ತಾಯಿ ಶರಣರ ಲೀಲೆ ಕೇಳು ತಾಯಿ ಶರಣರ ನಡೆಯೇ ಚಂದ ಚಂದ ಶರಣರ ನುಡಿಯೇ ಅಂದ ಅಂದ ಹೇಮಾವತಿಯ ಕವನವೇ ಚಂದ ಹೇಮಾವತಿಯ ಪುರಾಣವೇ ಚಂದ ಹೇಮಾವತಿ ತಾಯಿ ಪುರಾಣವೇ ಚಂದ ಹೇಮಾವತಿ ತಾಯಿ ಪುರಾಣವೇ ಚಂದ ತಾಯಿಯ ನುಡಿಯೇ ಬದುವೆ ಅಂದ ತಾಯಿಯ ನುಡಿಯೇ ಇದುವೆ ಅಂದ ಕರುಣೆಯ ತೋರೋ ಅರಳಗುಂಡಿ ಶರಣ ಕರುಣೆಯ ತೋರೋ ಅರಳಗುಂಡಿ ಶರಣ ಕರುಣ ಶರಣ ಅಷ್ಟಾವರಣ ಅಂಗವಾದ ಅಷ್ಟಾವರಣ ಅಂಗವಾದ ನಿಷ್ಠೆಯಿಂದ ಕಲಿಕಿರಿ ಕೇಳಿ ನಿಷ್ಠೆಯಿಂದ ತಾನಂದ ಪುರಾಣದ ವಿಚಾರ ನಡೆಸಿದ ಶರಣ ಪುರಾಣದ ಇತಿಹಾಸ ಮಾಡಿದ ಶರಣ ಹೇಮಾವತಿಯ ಪುರಾಣ ಹೇಮಾವತಿ ತಾಯಿ ಬರೆದ ಪುರಾಣ ಕರುಣೆಯ ತೋರು ಶ್ರೀ ಶರಣ ಕರುಣೆಯ ತೋರು ಶ್ರೀ ಶರಣ ಬಸವ ಅರಳ
ಪುಣ್ಯದ ಭೂಮಿ ಬಲವಂತ ಶರಣರ ಕಳಶಿದ ಬಲವಂತ ಶರಣರ ಕಳಶಿದ ಭೂಮಿ ಶ್ರೀಮಠದ ವೈಕಲ್ಯವೇ ಶ್ರೀಮಠದ ವೈಶಿಷ್ಟ್ಯವೇ ಗುರು ಪುಟ್ಟರಾಜ ಕಂದ ಮಗರೀಶಗೆ ಗುರು ಪುಟ್ಟರಾಜ ಕಂದ ಮಗರೀಶಗೆ ಕರುಣೆಯ ತೋರು ಶ್ರೀ ಶರಣಬಸವ ಕರುಣೆಯ ತೋರು ಶ್ರೀ ಶರಣಬಸವ ಅರಳ ಬಂದರಿ ಶ್ರೀ ಶರಣಬಸವ ಅರಳ ಬಂದರಿ ಶ್ರೀ ಶರಣಬಸವ 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 ಈಗ ರಾಜಯ್ಯ ಸ್ವಾಮೀಜಿಯವರು ಮೊದಲಿಗೆ ಹಿರೇಮಠ ಇವರು ಮನೆಯ ಮಲ್ಕೊಂಡವರು ಸಹಿತ ನಿದ್ದು ಗಣ್ಣಾಗ ಹೊತ್ತುಕೊಂಡು ರಂಗ ತೆಗೆದು ಒಗೆದು ಎದ್ದು ಓಡಿ ಬರ್ಬೇಕು ಹಂಗ ಹಾಡಿದ್ರು. ನಿಜವಾಗಿ 16 ವರ್ಷಗಳವರೆಗೆ ಈಗ ನಮ್ಮ ವಿದೇಶ ಗವಾಯಿಗಳವರು ಹೆಂಗ ನಮ್ಮ ಜೋಡಿ ಪುರಾಣಕ್ಕೆ ಹಾಡಕ್ಕೆ ಬಂದಾರಲ್ಲ, ಅವಾಗ ಈ ಒಂದು 20 ವರ್ಷದ ಅಂಚಕ್ಕೆ ಇದೇ ನಮ್ಮ ರಾಜಯ್ಯ ಸ್ವಾಮೀಜಿಯವರು ನಮ್ಮ ಜೊತೆಗೆ ಕಾಯಮಾಗಿ ಗವಾಯಿಗಳಾಗಿ ನಮ್ಮ ಪುರಾಣಕ್ಕೆ ಬಹಳ ಮೆರಗ ತಂದಿದ್ದಾರೆ ಅನ್ನುವ ಒಂದು ಮಾತು ಅಂದೆಂದು ಈಗ ನನಗೆ ನೆನಪಾಗತ್ತೆ. ಈಗ ನಮ್ಮ ರಾಜಯ್ಯ ಸ್ವಾಮೀಜಿಯವರಿಗೆ ರಾಜಯ್ಯ ಶಾಸ್ತ್ರಿ ಅವರಿಗೆ ರವಿ ರೇವಣಸಿದ್ದಪ್ಪಗೌಡ ಮಾಲಿಕಳ್ಳಿ ಅವರು ಸತ್ಕಾರ ಮಾಡುತ್ತಾ ಇದ್ದಾರೆ. ರವಿ ರೇವಣಸಿದ್ದಪ್ಪ ಮಾಲಿಕಟ್ಟಿ ವಕೀಲರು ಶಾಲೆ ಹೊದಿಸಿ ಅವರಿಗೆ ಸನ್ಮಾನವನ್ನು ಮಾಡಬೇಕೆನ್ನುವಂಥ ವಿಚಾರದೊಳಗೆ ಬಹಳ ಭಕ್ತಿಯಿಂದ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಂತೆ ಅವರಿಗೆ ಕಾಣಿಕೆಯನ್ನು ಈ ರೀತಿ ಕೊಟ್ಟಿರ್ತಾರೆ. ಮಲ್ಲಣ್ಣ ಬಸಣ್ಣ 51, ಮಲ್ಲಣ್ಣ ಬಸಣ್ಣ ರೇವರು 51, ದುಂಡಪ್ಪ ಶಿವಶರಣಪ್ಪ ಶ್ರೀಗಿರಿ 51, ಮುತ್ತಯ್ಯ ಚಂದ್ರಶೇಖರ ಮಠ 51, ಮಹಾಂತೇಶ್ ಸುಪುತ್ರಪ್ಪ ಐವಾರ 101, ಬಸವಂತರಾಯ ಬಲವಂತರಾಯ ಜೋತಪ್ಪಗೌಡರು 51, ಶಿವಶರಣಪ್ಪ ಗೌಡ ಕಾತಪ್ಪಗೌಡ ಜೋತಪ್ಪಗೌಡ 51, ಸಿದ್ದನಗೌಡ ನಿಂಗನಗೌಡ ಕತ್ತರ್ಗಿ 51, ಸಿದ್ದಣ್ಣ ಅಡಿಯಪ್ಪ ಸಣ್ಣದ 51, ಚಿಲಮಪ್ಪ ಮಲ್ಕಪ್ಪ ಅರಪ್ಪದ 51, ಸಾಹೇಬಗೌಡ ಮೋಡಿ 20 ರೂಪಾಯಿ, ಚಂದ್ರಕಾಂತ್ ಕಾಡ್ನವ್ರು 20 ರೂಪಾಯಿ, ಗುರ್ಲಿಂಗಪ್ಪಗೌಡ ಆಚಾರ್ಯ 20 ರೂಪಾಯಿ, ಶರಣಪ್ಪ ಭೂಮಣ್ಣ ವಾಲಿಕರ್ 25 ರೂಪಾಯಿ, ಮಲ್ಲಪ್ಪಗೌಡ ಅಣಜಿಗೆ 11 ರೂಪಾಯಿ, ಶರಣಪ್ಪ ಬಿದ್ರಿ 20 ರೂಪಾಯಿ, ಚಂದ್ರಪ್ಪಗೌಡ ಬನ್ನೆಟ್ಟಿ 20 ರೂಪಾಯಿ, ಸಂಗಯ್ಯ ಸೋಲಿಗೆ ಶ್ರೀಗಿರಿ 21 ರೂಪಾಯಿ, ವೀರಪ್ಪ ರೇವಣಪ್ಪ ಚನವಣ್ಣ 50 ರೂಪಾಯಿ, ಗೋತಾಳಪ್ಪ ನಾಯಂಗಪ್ಪ ಪೂಜಾರಿ 50 ರೂಪಾಯಿ, ರವಿ ರೇವಣಸಿದ್ದಪ್ಪಗೌಡ ಮಾಲಿಕಟ್ಲ 100 ರೂಪಾಯಿ, ಬಲವಂತರಾಯಗೌಡ ಮುಗೇಶಪ್ಪಗೌಡ 20 ರೂಪಾಯಿ. ಈ ರೀತಿ ಶಾಸ್ತ್ರಿಗಳಿಗೆ ಕಾಣಿಕೆ ಕೊಟ್ಟಿರ್ತಾರೆ. ಬಸವರಾಜ ಸಜ್ಜನ ಇವರವರು ಕೂಡ 20 ರೂಪಾಯಿ ಕೊಟ್ಟಿರ್ತಾರೆ. ಮಾಣಿಕಪ್ಪ ಬೆಳ್ಳಪ್ಪ ಪೂಜಾರಿ 51 ರೂಪಾಯಿ ಕೊಟ್ಟಂತ ಭಕ್ತಾದಿಗಳಿಗೆ ಆ ಶರಣ ಬಸವೇಶ್ವರ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಿಮಗೆ ಇನ್ನೊಂದು ವಿಚಾರ ಹೇಳ್ಬರ್ತೇನೆ. ಲಾಸ್ಟ್ ಟೈಮ್ ಭಾಳ ಆಗ್ಯದ್ರಿ. ಯಾಕಂದ್ರೆ ಪುರಾಣ ಹೇಳಕ್ಕ ಅಜ್ಜವ್ರು ಭಾಳ ಚಂದ ಹೇಳೋರು. ಇಲ್ಲಿವರೆಗೆ ಒಂದು ಮಾತಾಡಿ ಮುಗಿಸ್ಬಿಡ್ತಿದ್ರು ಭಾಳ ಅಂತ ಹೇಳೋದು ಇಲ್ಲ ಬೇಡ. ಅದಂತೆ ನೀವೆಲ್ಲ ಅಂತೀರ ಅಲ್ಲೇ
ಅದರಂತೆ ಪೂಜ್ಯ ಪುರಾಣಿಕರಾದ ಶಾಂತವೀರ ಶಾಸ್ತ್ರಿಗಳು ಈ ರಾಷ್ಟ್ರೀಯ ಶಾಸ್ತ್ರಿಗಳಿಗೆ 500 ರೂಪಾಯಿ ಕೊಟ್ಟಿರುತ್ತಾರೆ. ಅದರಂತೆ ಮಾಣಿಕಪ್ಪ ಬೆಲೆ ಸೂರ್ಯಕಾಂತ ರಾಯಪ್ಪಗೌಡ ಅವರಿಗೆ ಇವರಾದ್ರು ಕೂಡ 50 ರೂಪಾಯಿ ಕೊಟ್ಟಿರ್ತಾರೆ. ಯಾತನಗೌಡ ಮಲಬಸಪ್ಪಗೌಡ ಇವರಾದ್ರು ಕೂಡ 50 ರೂಪಾಯಿ ಕೊಟ್ಟಿರ್ತಾರೆ. ಪೂಜ್ಯ ಶರಣಬಸವೇಶ್ವರ ಮಠದ ಪೀಠಾಧಿಪತಿಗಳಾದಂತ ಬಲವಂತ ಶರಣರು ಈ ರಾಷ್ಟ್ರೀಯ ಶಾಸ್ತ್ರಿಗಳಿಗೆ 501 ರೂಪಾಯಿ ಕೊಟ್ಟಿರ್ತಾರೆ. ಮೈ ಕೊಡ್ರಿ ಅವ್ರಿಗೆ. ಸಾಂಬಜೈ ನಮಃ. ಇವರು ಶಾಸ್ತ್ರಿಗಳಾದರೆ ಇಷ್ಟೊತ್ತನ ಗವಾಯಿಗಳಾಗಿದ್ದರು. ನಿಜವಾಗಿ ಹೇಳ್ಬೇಕಾದ್ರೆ ನೀವು ಇಷ್ಟರ ಅಂತೀರಿ, ಕನ್ನಡ ನಾಡಿನ ಪುಣ್ಯ ಭೂಮಿಯೊಳಗೆ ಎಲ್ಲಿ ನೋಡಿದ್ರು ಶರಣಬಸಪ್ಪನ ಪುರಾಣ ಅದ, ಎಲ್ಲೆಲ್ಲೋ ಜನ ಸೇರ್ತಾರಂತ ಕೇಳಿದ್ವಿ. ಆದರೆ ತಾನು ಹುಟ್ಟಿದ ಊರು ಒಳಗ ಇಷ್ಟಕ್ಕೊಂದು ಮಂದಿ ತಾಯಂದರು, ಹಿರಿಯರು, ಅನುಭಾವಿಗಳು, ಯುವಕರು ಇಲ್ಲಿ ಬಂದು ಕುತ್ಕೊಂಡು ಬಲವಂತ ಶರಣರ ಹೇಮಾವತಿ ತಾಯಿಯ ಆಶ್ರಮವನ್ನು ಪಡ್ಕೊಂಡು ಇಷ್ಟೆಲ್ಲ ಪುರಾಣ ವೈಭವ ನಡೆದಂದ್ರೆ ಶರಣಬಸಪ್ಪರು ಇನ್ನುವರೆಗಾದ್ರೂ ಅದ್ಭುತವಾದ ಶಕ್ತಿಯನ್ನು ಕೊಟ್ಟಾರ. ಇದೊಂದು ಕಾರಣದೇವ. ಮಣ್ಣೊಂದೂರು ಪುರಾಣಕ್ಕೆ ಹೋಗಿದ್ದೇನೆ. ಇದ ಜಿಲ್ಲಾ, ಇದ ಭಾಗ, ಇದ ತಾಲೂಕ. ಯಾರಿಗೆ ಹೇಳಬೇಡ್ರಿ, ಊರ ಹೆಸರು ಹೇಳಲ್ಲ. ಯಾಕಂದ್ರೆ ಈ ಇವು ಶುರುವಾಗ್ಯಾವ ಇಲ್ಲಿದವ್ರು. ಹಲೋ, ನಿಮ್ಮೂರು ಸುದ್ದಿ ನಮ್ಮೂರ ಚಲೋ ಮಾಡಿ ನಮ್ಮ ಮುತ್ಯ ಹಾಕ್ಕೊಂಡು ಒಬ್ಬ ಗಾಡ್ಯಾಗ ಅಂತಾರೆ. ಯಾಕೆ ಬೇಕಾಗ್ಯದ? ಅದಕ್ಕೆ ಹಿಂಗ ಪುರಾಣ ಪ್ರಾರಂಭ ಮಾಡಿದೀವಿ. ಅಜ್ಜೋರಿದ್ರೆ ಹೇಳಕ್ ನನಗೆ ಅಂಜಿಕ್ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಕಲ್ತು ಹುಡುಗರು ನಾವು, ಅವ್ರ ಮುಂದೆ ಏನು ಪುರಾಣ ಹೇಳೋದು. ಆ ಊರಾಗ ಮತ್ತೆ ಸಾಯಂಕಾಲ ಪಳಾರ ಚಾ ಅಂತ ಕರಿತಿರ್ತಾರೆ. ಹಂಗ ಮುತ್ಯಾರ ಏನ್ರಿ ಅಂದಿ, ಸ್ವಲ್ಪ ಅಲ್ಪ ಉಪಹಾರ ತಗೊಳಕ ಬರ್ರಿ ಅಂದ್ರು. ಯಾವಾಗ ಇದು ನಡೆದ ಘಟನೆ, ನಾನು ಕತೆ ಹೇಳಕತ್ತಿಲ್ಲ. ಅವಾಗ ಓದಿ ತಬಲಾಜಿಯವರು, ಗವಾಯಿಗಳು, ನಾವು ಶಾಸ್ತ್ರಿಗಳು ನಮ್ಮನ್ನು ನೋಡಿ ಒಬ್ಬ ಬಂದ. ಇವ ಶಾಸ್ತ್ರಿ ಏನೋ ಅಂತ ಕೇಳಿದ. ಇಲ್ಲಪ್ಪ, ಬಸ್ ಸ್ಟ್ಯಾಂಡ್ ಶಿಂಗಾಮರವಿದ್ದಂಗೆ ಅಂದ್ರೆ ಹುಡುಗರು ವಿಚಾರ ನೋಡ್ರಿ ಹೆಂಗಿರ್ತಾವ. ಅಂದ್ರೆ ಶಾಸ್ತ್ರಿಗಳು ಈ ತರ ಇರ್ಬೇಕಂತ. ಈ ಹಂಗದ ಹುಡುಗರು ಅದ್ಭುತ. ಈ ಮೈಕ ನುಂಗಿ ಬಿಡ್ತಾರ ಅವ್ರ ಅಜ್ಜ ಮನಸ್ಸು ಮಾಡಿದ್ರೆ ಅಷ್ಟ. ಎಲ್ಲೆಲ್ಲೂ ಊರಾಗ ಡಬ್ ಕರೆದು ಬಂದಾರ ಪುಣ್ಯಾತ್ಮ. ಇಲ್ಲಿ ಇನ್ನೂ ಉಳ್ದಂದ್ರೆ ಏನು ಪುಣ್ಯ ಐತೆ ಅನ್ನೋದು. ಅದಕ್ಕೆ ಆ ಓದಿವಿ, ಚಹಾ ಕೊಟ್ಟರು, ಚಹಾ ಕುಡಿದ್ವಿ. ಸತ್ತಲ್ಲಿ ನಡೆದ ಘಟನೆ ಬಂದ್ವಿ. ಅಷ್ಟರೊಳಗೆ ಎದ್ದು ಬರೋ ಮುಂದ ಮುತ್ಯಾರ ಅಂದ್ರೆ ನಿಮ್ಮೂರು ತಾಲೂಕು ಹೇಳಕತ್ತೀನಿ, ನಾನು ನಿಮ್ಮೂರು ಜಿಲ್ಲಾನ ಹೇಳಕತ್ತೀನಿ, ಬೇರೆ ಕಡೆಗೆಲ್ಲ. ಏನ್ರಿ ಅಂದ್ರಿ, ಸ್ವಲ್ಪ ನಮ್ಮ ಮಗಳನ್ನ ನೋಡಕ್ ಬರಕತ್ತೀರಿ, ಒಂಚೂರು ಇರ್ರಿ ಮುತ್ಯಾರ ಅಂದ್ರು. ನಾವಂದ್ವಿ, ಯವ್ವ ಸಮಾಜ ನಮ್ಮನ್ನ ಪುರಾಣ ಹೇಳಕ್ ಕರೆಸ್ಯದವ್ವ, ಪುರಾಣ ಹೇಳಕ್ ಹೋಗ್ಬೇಕಾಗ್ಯದ. ಮತ್ತಿಲ್ಲ ಅಂದ್ರಿಗಿನ ಆ ಊರು ಸಮಿತಿಯವರು, ಊರು ಗುರು ಹಿರಿಯರು, ಮತ್ತು ಮೇಲಾಗಿ ಈ ಬಸವಣ್ಣದವರು ನಮ್ಮನ್ನು ಊರು ಬಸ್ ಹತ್ತಿಸ್ಬಿಡ್ತಾರೆ ಅವ್ವ. ಅದಕ್ಕೆ ನಾವು ಹೋಗ್ತೀವ್ರಿ. ಈಗ 5 ಮಿನಿಟ್ರಿ ಅಂದ್ರೆ ಪಾಪ ಮತ್ತು ಒಳ್ಳೆ ಕಾರ್ಯ ನೋಡಕ್ ಬರ್ತಾರಂತ. ಅವ ಬರೋ ಸಂಜೆ ಮುಂದೆ ಬಂದನ ಪುಣ್ಯಾತ್ಮ. ಮುಂಜಾನೆ ಬರ್ಬೇಕಂದ್ರೆ ನೋಡಕ್ ಅದ್ರ ಬಕ್ಕಬಾರ್ಲು ಬಡಿಲಿ. ಆಕೆ ಅಂತಾಳು ಹೇಳ್ತೇನೆ ಹೆಣ್ಮಗಳು, ಅಯ್ಯ ಇದು ಬಕ್ಕಬಾರ್ಲು, ಇದೇನು ಮಾಡಿಕೆತ್ರಿ ಅವ ಈಗ ಬಂದೊಂದು 20 ಸಂಬಂಧ ಇದ್ರಿಗೆ ಈ ಬರ ಅಂತಂದ ಬೈದ್ಲಕ್ಕೆ. ನಾನು ಸುಮ್ ಕೂತಿದ್ದೆ. ಬಂದ್ರು, ಚಹಾ ಕೊಟ್ರು ಅವರು. ಇವರು ಚಹಾ ತಗೊಂಡ್ರು. ಚಹಾ ತಗೊಂಡಾಗ ಮತ್ತೆ ಇಷ್ಟ ಆತ ಇಷ್ಟ ಆಗಿಲ್ಲ ಅಂತ ನಮ್ಮನ್ನು ಕೇಳಿದ್ರು ಅವರು. ಅಜ್ಜೋರ ಆ ಹುಡುಗಿ ಆ ಹುಡುಗ ಇಷ್ಟ ಆಗೈತೇನ್ರಿ ಅಂದ್ರೆ, ಅಲ್ರಿ ಏನು ತಬಲಾಜಿ ಗವಾಯಿಗೆ ಮದುವೆ ಮಾಡಕತ್ತೀರಿ, ಏನು ಮನುಷ್ಯರಂದ್ರಿ ನೀವು? ಆ ಹುಡುಗಿಲಿ ಕೇಳ್ಬೇಕಲ್ಲ, ಆ ಹುಡುಗರು ಕೇಳ್ಬೇಕ್ರಿ ಅಂದ್ಯ. ಅದು ಖರೆ ಅಂದ್ರಿ ಮುತ್ಯ ಅಂದ್ರೆ. ಆಮೇಲೆ ಅದೆಲ್ಲ ಆತಲ್ರಿ. ಅವ ಏನು ಮಾಡಿಬಿಟ್ಟ, ಸೂಪರ್ ಅಂತ ಹಿಂಗೆ ಮಾಡಿದ್ರು. ನಾವು ಅಲ್ಲಿ ನಿಂತಿದ್ವಲ್ಲ, ಕೂತಿದ್ವಲ್ಲ. ಆಕೆ ಏನು ಮಾಡಿದ್ಲ, ಹಿಂಗೆ ಮಾಡಿ ಹಿಂಗೆ ಮಾಡಿಬಿಟ್ಟು ಅಂದ್ರೆ ಫೋನ್ ಕೊಡು ಸಂತ. ಹಿಂದಿನ ಕಾಲದಾಗ ಸ್ವಕಾಶನಾಗ ನೀನು ಗವಾಯಿ ಅಂದ್ರೆ ಹಿಂದಿನ ಕಾಲದಾಗ ಫಿಕ್ಸ್ ಆತಂದ್ರೆ ಇಂಥ ಶರಣರ ಮಠಕ್ಕೆ ಬಂದು ಅಭಿಷೇಕ ಮಾಡಿಸ್ತಾರ, ಇಲ್ಲ ದಾನವನ್ನು ಕೊಡ್ತಾರ, ಇಲ್ಲ ಧರ್ಮವನ್ನು ಕೊಡ್ತಾರ, ಇಲ್ಲ ಪುಣ್ಯ ಕಾರ್ಯವನ್ನು ಮಾಡ್ತಾರ. ಇಲ್ಲಂದ್ರೆ ಅನ್ನ ದಾಸೋಗದ ಹೆಸರನ್ನು ಹೇಳಿ ದಾಸೋಹ ಮಾಡಿ, ಅನ್ನ ದಾಸೋಹ ಮಾಡಿ ಅವರ ಪುಣ್ಯವನ್ನು ಹೆಚ್ಚಿಗೆ ಮಾಡ್ಕೊಂತಾರ ಶರಣರ ಕೃಪೆಯಿಂದ. ಆದ್ರೆ ಇವ ಏನು ಮಾಡಿದ, ಫೋನ್ ಕೊಡಿಸ ಅಂದ. ಹಿಂಗ್ ಮಾಡಿದಕ್ಕೆ ಇವ ಏನಂದ ಅಂದ. ಆಮೇಲೆ ಕೊಟ್ಟರು. ಸತ್ಯವಾದ ಕೊಡಿಸಿದ. ಹೆಂಗ್ ಕೊಡಿಸಿದ ನಾನು ನೋಡಲಿಲ್ಲ, ಅಲ್ಲೇ ಕೂತೀನಿ. ನನ್ನ ಗಿಡ್ಡಕದೀನಿ, ಎಲ್ಲಿ ನೋಡ್ಲಿ. ಅದಕ್ಕೆ ಕೊಡಿಸಿದ. ನಮ್ಗೆ ಹೆಂಗ್ ಅಜ್ಜೋರಿಗೊಂದು ಹೈವೇನೆ ಕೊಟ್ಟಾರ, MLA MP ಗೆ ಕೊಟ್ಟಿಲ್ಲ ಇಲ್ಲಿ. ಆದ್ರೆ ನಮ್ಮ ಅಜ್ಜರಿಗೆ ದೊಡ್ಡ ಆಲ ಕೊಟ್ಬಿಟ್ಟಾರ.
3 ಮಂದಿಗೆ ಇಲ್ಲಿ ಕೂತಾರ ಶರಣರು. ನಾನಂದು ಏನು ಪುಣ್ಯ ಮಾಡಿರೋ ನಮಗೂ ಕೊಡ್ತಾರ. ಎಲ್ಲಿ ಕೊಡ್ತಾರ? ಸಮುದಾಯ ಭವನ ಕೊಟ್ಟಿರ್ತಾರ, ಅಂಗನವಾಡಿ ಕೊಟ್ಟಿರ್ತಾರ. ಇನ್ನು ಮಿಕ್ಕಿದ ಕಾಲಕ್ಕೆ ಊರವರೆಗೆ ಒಂದು ಯಾವ್ದಾರು ತಗಡಿರ್ತದಲ್ಲ, ಅದ್ರಾಗ ಇದು ಬಿಡ ಪಣ ಗಟ್ಟಿಗೆ ನೋಡ್ರಿ. ಅದು ಇಲ್ಲಿ ಮಾತ್ರ ಸೂಪರ್ ವ್ಯವಸ್ಥೆ ಅದ. ಇರ್ಲಿ, ಅದಕ್ಕೆ ನಂದೇನು ಪುಣ್ಯ ಐತೆ, ಈ ಜನ್ಮದ ಪುಣ್ಯ ಕೊಡಿಸಿದ್ರೆ ನಮ್ಗೆ ಅಲ್ಲಿ ಮಾಡಿ ಮನೆ ಕೊಟ್ಟಿದ್ರೆ ನಾವೇನು ಮಾಡ್ತೇವೆ ಸ್ವಲ್ಪ ಮತ್ತೆ. ಈಗ ಹೆಂಗೆ ನಮ್ಮವರು ಹೊತ್ತೊತ್ತಿಗೆ ಚಹಾ ಕಳ್ಸೋದಾಗಲಿ, ಪ್ರಸಾದ ಕಳ್ಸೋದಾಗಲಿ, ನಮ್ಮ ತಾಯಿಯಂದ್ರಿಗೆ ಮೋದೇವ ಅವ್ವರಾಗಲಿ, ಅಪ್ಪವರು ಬಲವಂತ ಶರಣರಾಗಲಿ, ನೀವೆಲ್ಲ ಭಕ್ತಾದಿಗಳಾಗಲಿ ಭಾಳ ಚಂದ ನೋಡ್ಕೊಂತೀರಿ ಅವ್ರನ್ನೆಲ್ಲ. ಹಂಗೆ ನಮ್ಗೆ ಚಹಾ ತರದ ನಾಷ್ಟ ತರದ ಎಲ್ಲ ಮಾಡಿದ್ರಿ. ಸೊ ಕೂತಿದ್ದೆ, ಆ ಹೆಣ್ಣು ಮಗಳಿಗೆ ಏನಾಗ್ಬಿಟ್ಟದನ್ನು ಮಾತಾಡ್ತಾ ಅವ್ರವು ತಿಳಿ ಕೆಟ್ಬಿಟ್ಟಿದೆ. ಏಯ್, ಒಂದು ಮುಂಜಾನೆ ಚಂದನ ಬರೀ ಪೂರ್ಣ ಮಾತಾಡ್ತಿಲ್ಲ. ಅಲ್ಲಿನ ಕಬರಿಗೇಳಿ ಜಾಣ ಬುದ್ಧಿ ಅದ ನನಗೆ. ಸ್ವಲ್ಪ ಬಾಳ್ಯವ ಬದುಕ. ಅವ ಏನು ಬಂದು ಅನ್ನೋ ಏನಕ್ಕಂತ ಆ ಶಾಸ್ತ್ರಿ ಬಂದು ಹೋಗಿದ್ದಕ್ಕೆ ಹಿಂಗಾಗ್ಯದ ಬುದ್ಧಿ. ಅದು ನಮ್ಮ ತಗೊಂಡ ಈ 4 ಕಳಿಸಿದ್ದಾರ ಫೋನ್ ಭಾರತ ಕುಮಾರ ನೋಡ್ಬೇಕು ಅನ್ಯ ಅಂತ. ಇವನು ಸುಮ್ಮನೆ ಕುತ್ಕೊಂಡೆ ಇಟ್ಟು ಕೇಳಿ ಅವಾಗ ಅವ್ರಪ್ಪ, ಮಗಳನ್ನ ಬೈಬೇಡ, ನಿನ್ನ ಶಕ್ತ ಬಂತ ನನ್ನ ಬಡಿ, ನನ್ನ ಮುದ್ದಿನ ಮಗಳು, ನನ್ನ ಪ್ರೀತಿ ಮಗಳು, ನನ್ನ ಅಕ್ಕನ ಮಗಳು, ಅದು ಚಿನ್ನು ಅಂದ. ಪಪ್ಪ ಅಂತದ. ಹೋಗಾಗ ನಿಮ್ಮ ಅವ್ನ ಬುದ್ಧಿ ಇರೋದೇಟ, ನೀವು ಒಳಗೆ ಕುತ್ಕೋಬೇಕಂದಾಗ ಅವ ಕೆಲ್ಸಕ್ಕೆ ಹೋದ. ಅವರು ಮತ್ತಿಟ್ಟು ಬೀಪಿ ಇತ್ರಿ. ಏನೊಂದು ಅಲ್ಲ, ನೀನು ಮುಂಜಾನೆ ಚಂದನ ಕಸರ ಹೊಡೆದಲ್ಲ, ಕಸರ ಹೊಡಿ ಅವ ಪುಣ್ಯ ಬರ್ತದ. ನಿನ್ನ ಕಾಲ ಹಿಡ್ಕೊಂಡ, ಏಯ್ ಎದ್ಕೋದ್ರಿ ಕಸ ಬಿಡ್ಬೇಕಿಲ್ಲ ಹೊಟ್ಟೆ ಸುಖದ್ರಿ ಅಂದ್ಬಿಟ್ರು ಅವರು. ಇದನ್ನೆಲ್ಲ ನೋಡಿದೆ. ಪಪ್ಪ ಜ್ಞಾನ ಆ ಹೆಣ್ಣು ಮಗಳೇನು ಮಾಡ್ಯಾಳವ, ಇಲ್ಲಿ ಆದಲ್ಲ ಇದನ್ನ ಹಿಡ್ಕೊಂಡಾಳ ಅನ್ನತ್ತೀನಿ. ಅವ್ರಿಗೆ ಚರ್ಕೋನ್ ಬಂದು ನೋಡಿಗಿದ್ದ ಪುಣ್ಯಾತ್ಮಕ. ಅವಾಗ ಹಚ್ಚಿ ಮಾತಾಡ್ಕ್ಯಾಂತ ಕಸಬರಿ ತಗೊಂಡು ಹೊಡ್ಕಾಂತ ಬಂದ್ಲೇವ. ಗೇಟಿಗೆ ಬಂದ ಕವರೇ ಇಲ್ಲ, ಗೇಟ್ ದಾಟಿದ್ದ ಕವರೇ ಇಲ್ಲ. ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟಾಳ ಕಸ ಹೊಡ್ಕಂತ. ಬಸ್ ಸ್ಟ್ಯಾಂಡಿಗೆ ಬಂದು ಕಸ ಹೊಡ್ಯಕತ್ತಾಳ. ಒಂದು ಬಸ್ ಬಂದು ಬಾವು ಬಿಡಿತು. ಇದು ನಡೆದ ಘಟನೆಯವ. ಕೆಲವೊಂದವರು ಪುರಾಣದಾಗ. ಆದ್ರೆ ನಿಮ್ಮೂರಾಗ ಯಾರ ಕಸಬರಿಗೆ ಫೋನ್ ಹಿಡ್ಕೊಂಡು ಹೊಡೆದ್ ನೋಡಿಲ್ಲವ. ಮತ್ ನೋಡಿದ್ರೆ ಎಲ್ಲಿ ಇಡಂಗಿಲ್ಲ. ಕರೆ ಹೇಳ್ತೀನಿ, ಆಂಧ್ರ ಪ್ರದೇಶದಾಗ ಹುಟ್ಟೀನಿ. ಕರ್ನೂಲು ಜಿಲ್ಲಾ ಆಧುನಿಕ ತಾಲೂಕ. ಈಚೆ ಕಡೆಗೆ ಮಂತ್ರಾಲಯ, ಈಚೆ ಕಡೆ ಶ್ರೀಶೈಲಕ್ಕೆ ಹೋಗೋ ದಾರ್ಯಾಗದ ನಮ್ಮೂರು. ಆ ಸಿರುಗುಪ್ಪದಿಂದ ಆದೋನಿ ಹರಿವಾಣ ಆದೋನಿ ಹತ್ರ. ಆದ್ರೆ ಇಷ್ಟು ಪುರಾಣ ಹೇಳುವ ವಿಚಾರ, ಆಡುವ ವಿಚಾರ ಕೊಟ್ಟವರು ನನ್ನಪ್ಪ ಯಾರಂದ್ರೆ ಶಿವಯೋಗಿ ಗದಗಿನ ಪುಟ್ಟರಾಜ ಕವಿ ಗುರುಗಳಿರು. ಅವರ ಆಶೀರ್ವಾದದಿಂದ ಇವತ್ತಿನ ಪುರಾಣ ಹೇಳ್ಕೊಂತಾನೆ ಹೊಂಟೀನಿ, ಸುಳ್ಳಲ್ಲ. ಆದ್ರೆ ಶರಣರ ಗಡ್ಡಿಗೆ ನೋಡಿದ್ದಿಲ್ಲ. ಇಲ್ಲೊಂದು ಪವಾಡ ಆಗ್ಯದ, ಇದೊಂದು ಹೇಳಿ ಬಿಟ್ಟು ಬಿಡ್ತೀನಿ. ಯಾಕಂದ್ರೆ ಬೆಳತನ ಮಾತಾಡಿದೀವಿ ನಾವು ಅಲ್ರಿ ಅಂತ ಮಾತಾಡಕ್ ಅಜ್ಜರಿಗೆ. ನಾನು ಬಂದಿದ್ದು ಬೇರೆ ಉದ್ದೇಶ ರೀ. ಏನಂದ್ರೆ ಕಲಿಗೇರಿ ಒಳಗೆ ನಿನ್ನ ಪುರಾಣ ಹೇಳಿದೆವ. ಅಜ್ಜವ್ರು ಹೇಳಿದಂಗೆ 2 ದಿನ ಬಲವಂತ ಶರಣರದ ಹೆಸರದಲ್ಲಿ ಪತ್ರಿಕೆ ಒಳಗೆ. ಯಾಕ್ರಿ ಬುದ್ಧಿ ಹಾಕ್ರಿ ಜೋರಾಗಿ ಚಪ್ಪಾಳೆ. ಅವ್ರ ಸನ್ಮಾನ ಮಾಡಿ ನಮಗೆಲ್ಲ ಕಾರ್ಯಕ್ರಮದೊಳಗ ಶಾಸ್ತ್ರಗಳು ಇವತ್ತೊಂದು ಹೆಸರ್ರಿ ಅಂದ್ರೆ ಇಲ್ರಿ ಬುದ್ಧಿ. ನಾನು ಅರಳಗುಂಡಿಗೆ ನೋಡಿಲ್ಲ. ಆದ್ರೆ ನನ್ನ ಮಗ SLC ಫೇಲ್ ಆಗಿದ್ದ. ನಮ್ಮ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರು. ನಾವು ಪುರಾಣ ಹೇಳೋ ಶಾಸ್ತ್ರ ನೇರವಾದ ಮಾತಾಡೋದು. ನನಗೂ ದುಃಖ ಆಯ್ತು. ನಾನು ಅತ್ತೆ ನಮ್ಮ ಮಗ ಏನು ತಿಳ್ಕೊಂಡ್ಬಿಟ್ಟೆ, ನಮ್ಮಪ್ಪ ಬಡಿತಾನೆ ಅಂತೇಳಿ ಅವಾಗ ಒಂದು ಸಂಕಲ್ಪ ಮಾಡಿಕೊಂಡೆ. ಪುಟ್ಟರಾಜರ ಗದ್ದಿಗೆ ಹೋಗಿ, ಬುದ್ಧಿ ನೀವು ಬರೆದಿರಿ ಪುರಾಣ, ಹೌದಾ? ನಿಮ್ಮನ್ನ ಹೇಮಾವತಿ ತಾಯಿಯವರು ಬರೆದಾರ ಪುರಾಣ. ಅದರಿಂದ ನಿಮ್ಮ ಆಶೀರ್ವಾದದಿಂದ ನನ್ನ ಮಗ SLC ಪಾಸ್ ಆಗ್ಲ ಅಂತೇಳಿ 11 ರೂಪಾಯಿ ಕಾಣಿಕೆ ಅರಿಕೆ ಕಟ್ಟಿಟ್ಟಿದ್ದೆ. ಬೇಕಾದ್ರೆ ಅವ್ರನ್ನ ಕೇಳ್ರಿ, ನಮ್ಮ ಮಗ ಬಂದೋಗೇನಲ್ಲ. ಅಜ್ಜರಿಗೆ ಫೋನ್ ಹಚ್ಚಿನ್ರಿ ಬುದ್ಧಿ. ಇದು ನಡೆದ ಘಟನೆ. ಅವ ಅಲ್ಲಿಂದ ಸೈಕಲ್ ಮೋಟ್ರ್ ತಗೊಂಡು ಗೆಳೆಯನ ಕರ್ಕೊಂಡು ಇಲ್ಲಿ ಬಂದು ಹೊರಗೆ ನಿಂತು ಫೋನ್ ಮಾಡಿದ, ಅಜ್ಜರಿಗೆ ಮಾಡಿದ. ಅವತ್ತೇನ ಲಿಂಗಸೂರಿಗೆ ಅವ್ರದ್ದು ಮುಖ್ಯವಾದ ಬಂಗಾರ ತರಕ್ಕೆ ಹೋಗಿದ್ರು ಅಜ್ಜವ್ರು. ಯಾರಿಗೆ ಕೊಟ್ಟರ ಬಂಗಾರ ಅದು ಗೊತ್ತಿಲ್ಲ. ಮತ್ತಿತ್ತಂದ್ರೆ ಆಮೇಲೆ ಇಸ್ಕೊಡ್ರಿ ಇದ್ರಾಗ ಇಲ್ಲಿ ಐಬೇಗ ಇರ್ತಾರೆ. ಅರ್ಧ ತೊಲೆ ಕೊಡಿ, ಏನಾಗಲ್ಲ ನನಗ. ಅದು ತಗೊಂಬಂದ್ರಿ. ಇಲ್ಲಿ ಬಂದು ಗದ್ದಿಗೆ ಮುಂದೆ ನಮಸ್ಕಾರ ಮಾಡಿ ನಂದ ಜ್ಯೋತಿ ಮುಂದೆ ಸಾಷ್ಟಾಂಗ ಹಾಕಿ ಸಂಕಲ್ಪ ಮಾಡ್ಕೊಂಡ. ಅಲ್ಲೇನು ಕಟ್ಟಿಟ್ಟಿದ್ದೆ ಅಲ್ರಿ, SLC ಪಾಸ್ ಆಗ್ಬೇಕು ಅನ್ಕೊಂಡೆ. ಫೇಲ್ ಆದ ನನ್ನ ಮಗ ಈ 2ನೇ ಚಾನ್ಸಿಗೆ ಅದ್ಭುತವಾಗಿ ಪಾಸ್ ಆಗಿಬಿಟ್ಟ. ಅದು ಅರಳಗುಂಡಿಗೆ ಶರಣ ಸಪ್ತವರ ಕೃಪಾಶೀರ್ವಾದ, ಪುಟ್ಟರಾಜ ಗುರುಗಳ ಆಶೀರ್ವಾದ. ಇನ್ನು ಅಲ್ಲಲ್ಲಿ ನೀನು ಹುಟ್ಟಿದ ಮಗನ ಹೋಗಿ ನಂದ ಜ್ಯೋತಿ ನೋಡಿ ಬಂದಿ. ನಮ್ಮ ಮುದುಕಾದ ಈಗ ಒಂದು 50 ಬಂದು
ಅಂತ ಅನ್ಸುತ್ತೆ ನನಗೆ. ಮತ್ತು ಎಷ್ಟು ಗೊತ್ತಿಲ್ಲ. ಆತ ನಾನು ಅನ್ಕೊಂಡೆ ನಾನು ಒಂದ್ಸಲ ನೋಡ್ಬೇಕಲ್ಲ ಶರಣಬಸಪ್ಪನ ಗದ್ದಿಗೆ. ನಾನು ಒಂದ್ಸಲ ಅಲ್ಲಿ ಹೋದ ವರ್ಷ ಬರ್ಬೇಕಂದೀವಿ. ನಮ್ಮ ಶರೀಫ್ ಗವಾಯಿನ ಗಂಡು ಬಿದ್ದಿದ್ದ, ಬರ್ರಿ ಹಚ್ಚಾರ ಅಂತ ಅಜ್ಜೋರು ಭಾಳ ಕರೆದ್ರು, ಬರೋಕ್ಕಾಗಲಿಲ್ಲ. ಒತ್ತಡದ ಕಾರ್ಯಕ್ರಮಕ್ಕಾಗಿ ಈ ವರ್ಷ ಏನೇ ಆಗಲಿ ಮತ್ತು ನಾಳೆ ಅಕ್ಕೂರ ಪುರಾಣ ಪ್ರಾರಂಭ ಐತಿ. ಆ ಪುರಾಣಕ್ಕೆ ನಾನು ಕಳ್ಸಕತ್ತಾನೆ ಪುಣ್ಯಾತ್ಮ. ನೀನು ಊಟ ಆಡಕ್ಕೆ ಇದ್ದು ಬಿಡ್ತೀನಿ ಅಂದೆ. ಇಲ್ಲ ವೀರೇಶ್ ಗವಾಯಿಗಳಂದ್ರೆ ನೀನು ನಡಿ ಅಂದ್ರೆ ಹ್ಞೂನ್ರಿ ಅಂದ್ರೆ ಕಡಿಮೆ ನಂದಾ ಜ್ಯೋತಿ ದರ್ಶನ ಆಗಲಿ ಅಂತ ತಿಳ್ಕೊಂಡು ಅಲ್ಲಿಂದ ಓಡಾಡಿ ಬಂತಾಯಿ. ಹೆಂಗೈತೆ ನೋಡ್ರಿ, ಮಗನ್ನ ಇಲ್ಲಿ ಕರೆಸ್ಕೊಂಡಲ್ಲ ಶರಣಬಸವ, ತಂದಿ ಜನ್ಮ ಕೊಟ್ಟವ ನನ್ನ ಮಗ ಭುವನೇಶ. ನನ್ನ ಅಲ್ಲಿ ಶಾಸ್ತ್ರಗಳ ಮಾವು ಸೀರಿಯಸ್ ಆಗಿದ್ದಕ್ಕೆ 2 ದಿನ ಪುರಾಣ ಹೇಳಕ್ ಬೇಕಾಗಿತ್ತು. ಎಲ್ಲ ಕಡೆ ಫೋನ್ ಹಚ್ಚಾರ, ಯಾರು ಸಿಕ್ಕಿಲ್ಲ. ನಾ ಖಾಲಿ ಇದ್ದದಕ್ಕೆ ಕಲಿಕೇರಿ ಮುರಳರಾಜ ಶಿವಾಚಾರ್ಯ ಗುರುಗಳು ನನ್ನ ಕರೆಸ್ಕೊಂಡ. ಅಲ್ಲಿಂದ ಇಲ್ಲಿಗೆ ಬಂದೀನಿ ಅಂದ್ರೆ ಗುರುವಿನ ಆಶೀರ್ವಾದ ನನ್ನಂಥ ಬಡ ಕಲಾವಿದರ ಮೇಲೆ ಐದು ನಾಕ ಇದೇ ಒಂದು ಪವಾಡ ಸಾಕ್ಷಿ. ಅದಕ್ಕೆ ಒಂದು ಮಾತು ಬರ್ತದೆ, ನಡ್ಕೊಂಡಿ ದುಡ್ಕೊಂಡಿ ಪಡ್ಕೊಂಡಿ. ಇಲ್ಲಿ ನಡ್ಕೋ, ಇಲ್ಲಿ ದುಡುಕೋ, ಇಲ್ಲಿ ಪಡ್ಕೋ. ನಡ್ಕೊಳ್ಳೋದಂದ್ರೆ ಮಠಕ್ಕೆ ಬಾ, ಇಲ್ಲಿ ಕಸ ಹೊಡಿ, ಇಲ್ಲ ಜಮಖಾನ ಹಾಸು, ಇಲ್ಲ ಮೈಕ್ ತೆಗೆದಿಡು, ಇಲ್ಲ ಶಾಸ್ತ್ರಿಗಳಿಗೆ ಕುಡಿಯಕ್ಕೆ ನೀರು ಕೊಡು, ಅದು ಜಮಖಾನ ಏನೋ ಮಾಡು, ಒಟ್ಟು ಸೇವಾ ಮಾಡಿ ದುಡಿ. ಪಡ್ಕೊಳ್ಳೋದು ಏನಂದ್ರೆ ಸತ್ತ ಮ್ಯಾಗ ದೆವ್ವ ಆಗಬಾರ್ದಿವ. ದೆವ್ವ ಆದ್ವಿ ಅಂದ್ರೆ ಅದಕ್ಕೂ ಬೈತಾರೆ, ದೇವರಿದ್ರೂ ಬೈತಾರೆ. ಅದಕ್ಕೆ ದೆವ್ವ ಆಗೋದಕ್ಕಿಂತ ದೇವರಾಗಬೇಕಾದ್ರೆ ಎಲ್ಲಿಗೆ ಹೋಗಬೇಕಂದ್ರೆ ಅರಳ ಗುಂಡಿಗೆ ಶರಣಬಸವೇಶ್ವರ ಕೃಪಕ್ಕೆ ಮತ್ತು ಬಲವಂತ ಶರಣದ ಹೇಮಾವತಿ ತಾಯಿಯವರ ಆಶೀರ್ವಾದ ನಾವೆಲ್ಲ ಪಡ್ಕೊಂಡ್ರೆ ಪುಣ್ಯಾತ್ಮರಾಗ್ತೀವಿ, ಧನ್ಯಾತ್ಮರಾಗ್ತೀವಿ. ಬೆಳಿಗ್ಗೆ ದರ್ಶನ ತಗೊಂಡು ಊರಿಗೆ ಹೋಗಿ ಬರ್ತೇನ್ರಿ. ಶರಣು ಮುಂದೆ ಕಾಕ. ಅದಕ್ಕೆ ನಮ್ಮ ಸೇವೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಲವಂತ ಪೂಜ್ಯ ಶರಣರಿಗೂ, ಹೇಮಾವತಿ ತಾಯಿಯವರಿಗೂ, ಪೂಜ್ಯ ಶಾಸ್ತ್ರೀಜಿಯವರಿಗೂ, ನಾಡಿನ ಖ್ಯಾತ ಕಲಾವಿದರಾದ ವೀರೇಶ್ ಗವಾಯಿಗಳಿಗೂ, ಪ್ರವೀಣ್ ಕುಮಾರ್ ಅವರಿಗೂ, ಈ ಬಸವಣ್ಣನವರಿಗೂ ಮತ್ತು ಇಲ್ಲಿ ಸೇರುವಂಥ ಈ ಸಮಿತಿಯವರಿಗೂ, ತಾಯಿಯಂದರಿಗೂ ನನ್ನ ಸೇವೆ ಆರಾಧ್ಯ ದೇವರ ಶಿವಯೋಗಿ ಪುಟ್ಟರಾಜಗುರುಗಳ ಪಾದಕ ಸಮರ್ಪಣೆ. ಓಂ ನಮಃ ಶಿವಾಯ. ಈಗ ರಾಚಯ್ಯ ಸ್ವಾಮೀಜಿಯವರು ಹಾಸ್ಯಭರಿತವಾಗಿ ಹಾಸ್ಯದೊಳಗನ ತತ್ವ ಅಳವಡಿಸಿಕೊಂಡು ನಿಮ್ಮನ್ನೆಲ್ಲ ಬಹಳ ಖುಷಿ ಪಡಿಸಿದ್ರು. ನಾವೊಂದು 4 ದಿವಸ ಊರಿಗೆ ಹೋದ್ರು ಅವರು ಪುರಾಣ ಹೇಳೋ ಸಾಮರ್ಥ್ಯ ಐತೆ ಅವರಿಗೆ. ನಿಜವಾಗಿ ರಾಚಯ್ಯ ಸ್ವಾಮೀಜಿಯವರಿಗೆ ಶರಣಬಸವೇಶ ಮತ್ತೆ ಮತ್ತೆ ಇಲ್ಲಿ ಸೇವೆಯನ್ನು ಒದಗಿಸಿಕೊಡಬೇಕಂತ ಶರಣರ ಪಾದದಲ್ಲಿ ನಾನು ಕೂಡ ಬೇಡ್ತಾ ಇದ್ದೇನೆ. ಈಗ ಸದ್ಯದಲ್ಲಿ ಭಕ್ತರು ಕೊಟ್ಟಿರುವಂತ ಕಾಣಿಕೆ ಮತ್ತು ರೊಟ್ಟಿ ಇರಬಹುದು, ದವಸ ಧಾನ್ಯ ಇರಬಹುದು, ಆ ಪಟ್ಟಿಯನ್ನ ಈಗ ಒಂದು 2 ನಿಮಿಷದೊಳಗೆ ಓದ್ತಾ ಇದ್ದಾರೆ. ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ 204ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಕ್ತರಿಂದ ಬಂದಂತ ಭಕ್ತಿ ಕಾಣಿಕೆ ಈ ರೀತಿ ಇರುತ್ತದೆ. ಶಿವಾನಂದ ಸಿದ್ದಣ್ಣ ಗುಂಡಿ, ಸಾಕಿಲ್ ಚುಂಟ್ಯಾಣ 501, ದೇವೇಂದ್ರಪ್ಪ ಗೌಡ, ರಾಯಪ್ಪ ಗೌಡ, ಮಾಲಿ ಪಾಟೀಲ 505, ವಿಠ್ಠಲ ಕಾಂಬ್ಳೆ ಸರ್ವೇರ ಯಡ್ರಾಮಿ 1001, ಶಿವಲಿಂಗಪ್ಪ ಚನ್ನಬಸಪ್ಪ ಮುಲ್ಬಸಪ್ಪ ಗೌಡರು 2001, ಈರಣ್ಣ ಬಸವರಾಜ್ ಸಟಗಾರ ಸಾಕಿನರಳಗುಂಡಿಗೆ 1001, ಬಸವಂತರಾಯ ಪಾಟೀಲ ಕಲಬುರಗಿ 101, ಮನೋಹರ್ ಹೊಸಮನಿ 101, ಮಲ್ಲಯ್ಯ ಶ್ರೀಶೈಲ ಮಠ 101, ಚೆನ್ನಪ್ಪ ಮೆಣಸಗಿ 201, ಶರಣು ಸಿದ್ದಪ್ಪ ಅರ್ವಾಳ ಸಾಕಿನ ಕೋಣಸಗಿ 1111, ಪುಡ್ಲಿಕ್ ದಾನಪ್ಪ ಬಮನಾಳಿ 101, ಚನ್ನವೀರ ಶಿವಾನಂದ ಪಿತಾಂಬ್ರಿ 101, ಬಸವರಾಜ್ ಬೂಸನೂರ್ 101, ಶರಣಗೌಡ ರಾಯಪ್ಪಗೌಡ ಅಂಟಿ 2101, ಭೀಮರಾಯ ಸಿದ್ದಣ್ಣ ಮುಂಡೂನೂರು ಸಾಕಿನ ಚುಂಟ್ಯಾಣ 101, ಸಚಿನ್ ಚಂದ್ರಕಾಂತ್ ಮಾಲಿ ಪಾಟೀಲ 1001,
ಮನವಾರ ಹನುಮಂತರಾಯ ಪತ್ತಾರ 501. ಬಸವರಾಜ್ ಬಲವಂತಪ್ಪ ತುಮಕೂರು 1101. ಶಿವಲಿಂಗಪ್ಪಗೌಡ ಗುರುಲಿಂಗಪ್ಪಗೌಡ ಮುದುಬಸಪ್ಪಗೌಡರು 1001. ಮಲ್ಲು ಹಣಮಗೊಂಡ ಸಾಕಿನ ಕುರ್ನಾಳಿ 201. ಮಡಿವಾಳಪ್ಪ ಗೊಲ್ಲಳಪ್ಪ ಪೂಜಾರಿ 1005. ದೇವಕ್ಕಿ ಕುಂಬಾರ ಚಿಕ್ಕನಾಳಿ 101. ಅದರಂತೆ ತಾಯಂದಿರು ರೊಟ್ಟಿಯನ್ನು ಕೊಟ್ಟಿರ್ತಾರೆ. ನಿಂಗಮ್ಮ ಚರಗೊಂಡ 25 ರೊಟ್ಟಿ 2 ಸರಕ್ಕಿ. ಗಂಗಾಬಾಯಿ ಆನೂರು 25 ರೊಟ್ಟಿ 2 ಸರಕ್ಕಿ. ಗುಂಡಾಬಾಯಿ ರಾಜನೂರು 25 ರೊಟ್ಟಿ. ಸೌಭಾಗ್ಯ ತಮ್ಮಗಳ 30 ರೊಟ್ಟಿ 2 ಸರಕ್ಕಿ. ಗೋಲಮ್ಮ ದೇವಪ್ಪ ಪೂಜಾರಿ 25 ರೊಟ್ಟಿ 2 ಸರ ತೊಗರಿ. ಕಸ್ತೂರ್ಬಾಯಿ ಕ್ಯಾತನಗೌಡ ಕತ್ತರ್ಗಿ 25 ರೊಟ್ಟಿ. ಕಮಲಾಬಾಯಿ ಬಬಲೇಶ್ವರ 21 ರೊಟ್ಟಿ. ಸಿದ್ದಮ್ಮ ಮಾಳಪ್ಪ ಪೂಜಾರಿ 25 ರೊಟ್ಟಿ 2 ಸರಕ್ಕಿ. ಭಾಗಮ್ಮ ನಾಗಪ್ಪ ಪೂಜಾರಿ 25 ರೊಟ್ಟಿ. ಈ ರೀತಿಯಾಗಿ ತಾಯಂದಿರು ರೊಟ್ಟಿ ಕೊಟ್ಟಿರ್ತಾರೆ. ಈ ಕೊಟ್ಟಂತ ಭಕ್ತಾದಿಗಳಿಗೆ ಶರಣ ಬಸವೇಶ್ವರ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹೆಸರು ಶಿವಶರಣಪ್ಪಗೌಡರು, ಕ್ಯಾತಪ್ಪಗೌಡರು, ಜ್ಯೋತಪ್ಪಗೌಡರು ನಾಳಿನ ಒಂದು ಭಿನ್ನಾಯದ ಸಾಷ್ಟಾಂಗವನ್ನು ಎದುರಿಗಿದ್ದಾರೆ. ಸಾಂಬಜಯ ನಮ ಪಾರ್ವತೀಪದೇ ಶಿವಗದಾರ ಮಹಾದೇವ ಶರಣ ಬಸವೇಶ್ವರ महाराज की बलवंत शरण महाराज की ಸಾಂಬಜಯ ನಮ ಪಾರ್ವತೀಪದೇ ಶಿವಗದ ಹರ ಮಹಾದೇವ. ಶಿವನ ಪಡೆಯಾಗಿದ್ದೇಳ. ಈಗ ಇಲ್ಲೊಂದು ಸೂಚನೆ ಬಂದದ. ನಿಮ್ದಾತ ನಿಮ್ದ ಸೂಚನೆ ನಮ್ಮದ. 10 ಗಂಟೆ ಸಮಯ ನೋಡಿ ಇಲ್ಲ. ಯಾಕಂದ್ರೆ ನಮ್ಮ ರಾಜ್ಯ ಶಾಸ್ತ್ರಿಗಳು ಮೈಕ್ ತಗೊಂಡ್ರಂದ್ರೆ ಬೆಳಿಗ್ಗೆ 5 ಆದ್ರೂ 10 ಇರ್ತೈತಿ. ಅಂಕಿ ಮುಂದಕ್ಕೆ ಹೋಗಿರೋದೇ ಇಲ್ಲ. ಈಗ ಇಲ್ಲಿ ನಿಮ್ಮ ಹೆಸರೇನು? ರವಿ ಮಾಲಿ ಪಾಟೀಲ್ರು ರಾಜ್ಯ ಶಾಸ್ತ್ರಿಗಳು. ಇವತ್ತು ಒಂದೇ ದಿನ, ನಾಳೆ ಮತ್ತೆ ಅವರು ಮುಂದಿನ ಪುರಾಣಕ್ಕೆ ಹೋಗಿ ಬಿಡ್ತಾರ. ಒಂದು ವಚನ ಇನ್ನೊಂದು ಅವ್ರ ಬಾಯಾಗಿಂದ ಕೇಳೋದಾಗೈತೆ ಅಂತ ಆಸೆ ಪಟ್ಟಾರ. ಯಾವ್ದಾರ ಒಂದು ರಾಗದಾಗ ಹಾಡಂದ್ರೆ ಹಾಡ್ತಾರ. 7 ರಾಗ 5 ರಾಗ ಅಂದ್ರ ಅದು ದೊಡ್ಡ ರೋಗ ಬಂದ್ಬಿಡುತ್ತೆ. ಒಂದು ನಿಮಿಷ ಹೆಂಗ್ ಮಾಡೋಣ, ಒಂದ್ ಯಾವ ವಚನ ಹಾಡಿಸ್ಕೊಡ್ಬೋದಲ್ಲ. ಬರ್ರಿ ಪಾಪ ಆಸೆ ಪಟ್ಟವ್ರು ನಿರಾಶೆ ಮಾಡಬಾರ್ದು. ಟೈಮ್ ಆಗಿಲ್ಲ ಬೆಳವತ್ತರ. ಅನಂತೆ ಬಸಣ್ಣ ಅಮರಪ್ಪ ಇಸಾಪುರ ಅವರವರು ಕೂಡ 1,001 ರೂಪಾಯಿ ದಾಸೋಹ ಕೊಟ್ಟಿರ್ತಾರೆ. ಅವರಿಗೆ ಸಮಾಜ ಶಿಕ್ಷಣ ಅವಸರಗಳು ಕೊಟ್ಟು ಕಾಪಾಡಲಿ. ಎಲ್ಲರೂ ನೀನು ಬೆಳ ಕರ್ಸಂಗಿಲ್ಲ 5 ನಿಮಿಷದಾಗ ಮುಗಿಸ್ಬಿಡ್ತೀನಿ ರೀ. ಬೆಳತ್ತಿಲ್ಲ ಅಂದ್ರೆ ಕರೆಯೋದ ತಾಂಬದೊಳಗ ವೀರಭದ್ರೇಶ್ವರ ಪುರಾಣ ಹೇಳಿದ್ವಿ. ಅಲ್ಲಿ ನೋಡ್ಯಾರ, ಅಲ್ಲಿ ಕೇಳ್ಯಾರ. ಅದಕ್ಕೆ ಅವರು ಒಂದು ವಚನ 7 ರಾಗದಾಗ ಅಂತ ಕೇಳ್ತಾರ. ಬೇಡ, ಒಂದು 5 ಮಿನಿಟ್ ಮುಗಿಸ್ಬಿಡ ಶಾರ್ಟ್ ಕಟ್. ಇದು ಬೈರಾಗ ಬೈರವಿ. ದಯ ಗುಣವೋ ಅದು ಕಲಿಸುವುದಲ್ಲ, ದಯ ಗುಣವೋ ಅದು ಕಲಿಸುವುದಲ್ಲ, ಕಲಿಸಿದನು ಅದು ಬರುವುದಲ್ಲ. ನೈಸರ್ಗಿಕವಾಗಿ ತೀರಿಸಬೇಕು ದಯವೇ ಧರ್ಮದ ಮೂಲವ.
ದಯಗುಣವು ಹೌದು ಕಲಿಸುವುದಲ್ಲ, ಕಲಿಸಿದರು ಬರುವುದಿಲ್ಲ, ಕಲಿಸಿದರು ಬರುವುದಲ್ಲ, ದಯಗುಣವು ಕಲಿಸುವುದಲ್ಲ. ನೈಸರ್ಗಿಕವಾಗಿ ಜಯಿಸಬೇಕು, ದಯಗುಣವು ಕಲಿಸುವುದಲ್ಲ. ಕಡಿಮೆ ದಯಗುಣವು ಕಲಿಸುವುದಲ್ಲ, ಕಲಿಸಿದರು ಅದು ಬರುವುದಲ್ಲ, ಬರುವುದಲ್ಲ. ದಯಗುಣವು ದಯಗುಣವು ಅದು ಕಲಿಸುವುದಲ್ಲ, ಕಲಿಸಿದರು ಬರುವುದಲ್ಲ, ಕಲಿಸಿದರು ನೈಸರ್ಗಿಕವಾಗಿ ನಿಜಬೇಕು, ದಯವೇ ಧರ್ಮ ಮೂಲವಾಗಿ ಯಾಕಂದ್ರೆ ಅವ್ರು ಗೊತ್ತಾಗ ಸಂಗೀತಗಾರರಿಂದ ಗೊತ್ತಾಗ್ತದ. ಯವ್ವ ಬೆಳತನ ಹಾಡೋದು ಬೇಡ, ಇನ್ನೊಂದ್ಸಲ ಬೇಕಾದ್ರೆ ಆ ಗುರುವಿನ ಆಶೀರ್ವಾದ ಇತ್ತಂದ್ರೆ ಒಮ್ಮೆಲೆ ಸೇವಕ್ಕೆ ಬರೋಣ ಅಂತ. ಆದ್ರೆ ಈಗ ಸದ್ಯಕ್ಕೆ ಸಮಯ ಭಾಳ ಇಲ್ಲ. ಈಗ ಪುರಾಣ ಒಂದಲ್ಲಿ ಹಿಂಗ ಹಾಡಕತ್ತಿದ್ನೆ, ಅವರು ನಮ್ಮ ಗವಾಯಿ ಕರ್ಕೊಂಡು ಹೋಗಿದ್ನೆ ಪಾಪ. ಅದು ಹಾಡಕತ್ತು ಒಬ್ಬ ಮುದಿ ಕೆಳಗತ್ತಿ ಬಿಡ್ತೀವಿ. ಎದಕ್ಕೆ ಯವ್ವ ಅಜ್ಜರ ಅಂದ ಮಾತಾಡೋದು ಪುರಾಣ ಹಿಡ್ದದ ಅಜ್ಜರ್ ಬೈತಾರ ಅಂದೆ. ಅದೆಲ್ಲ ಮುಗಿದ ಮ್ಯಾಗ ಆಮೇಲೆ ಎದ್ದು ಮಂಡಕ್ಕಿ ಕೊಡ್ತಾರಲ್ರಿ, ಚುರುಮರಿ ಅಂತಾರೆ ಮಂಡಕ್ಕಿ ಅಂತಾರೆ, ಚುಮ್ಮರಿ ಕೊಡ್ತಾರಲ್ರಿ. ಚುರುಮರಿ ಕೊಟ್ಮೇಲೆ ಆ ಮುದಿಕಿನ ಕರೆದು ಎದ್ಕಳ ಗದ್ದೆ ಹಿಂಗ ಒದರಿ ನಮ್ಮ ಮನೆ ಒಂದು ಆಡು ಸತ್ಯಪ್ಪ, ಇದಕ್ಕೆ ಅವ ಎಲ್ಲಿ ಶಡದ ಗೊತ್ತ ಚಿಂತಿದ್ದಾರೆ. ಹಂಗ ಆಗಬಾರದು. ಆದ್ರೆ ಇಲ್ಲಿ ಸಂಗೀತ, ಸಾಹಿತ್ಯ, ಪುರಾಣ ನಿಜವಾಗ್ಲೂ ಇಂಥ ಪಂಡಿತೋತ್ತಮ ಪೂಜ್ಯ ಶಾಸ್ತ್ರಗಳು ಯಶಸ್ವಿ ಯಾತ್ರಿಕ್ ಅವರು 3ನೇ ವರ್ಷ ಅದ್ಭುತವಾಗಿ ಅರಳುಗುಂಡಿ ಶ್ರೇಷ್ಠರ ಪುರಾಣವನ್ನು ವಿರಳವಾಗಿ ಬಿಡಿಸಿ, ಇವರು ವಿರಳವಾಗಿ ಅದನ್ನು ಓದಿ ಅದ್ಭುತವಾದ ತಬಲ ಬಾರಿಸಿ ಇವರೇ ಪುಣ್ಯವಂತರು. ಇವತ್ತು ನಾ ಪುಣ್ಯ ಮಾಡೀನಿ. ನಿಜವಾಗಿ ಹೇಳ್ಬೇಕಾರೆ ನಿಮ್ಮ ಆಶೀರ್ವಾದದ ಮೇಲೆ ಈಗ ಇಲ್ಲಿವರೆಗೂ ಶಾಂತರಿದ್ದ ಕುಟುಂಬ ಪುರಾಣವನ್ನು ಕೇಳಿದ್ರಿ. ಈಗ ಸದ್ಯ ಗುರುಪಾಲಕ್ಕೆ ನಾವು ನೀವೆಲ್ಲ ಮಕ್ಕಳೆಲ್ಲ ಬರೋಣ.